ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಇವತ್ತಿನ ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ. ಅವರ ಜೊತೆ ನೀವೇನಾದರೂ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿದ್ದರೆ, ಅಕಸ್ಮಾತ್ ಏನೋ ಒಂದು ಸಪ್ರೇಷನ್ ಫೇಸ್ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದ್ದರೆ, ಸೊ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಆಗಿರ್ಬೋದು ಅಥವಾ ಈ ಒಂದು ಸಪ್ರೇಷನ್ ಫೇಸ್ ಆಗಿರ್ಬೋದು, ಇದೆಲ್ಲ ಮುಗಿದು ಅವರು ನಿಮ್ಮ ಲೈಫಲ್ಲಿ ಮತ್ತೆ ಮರಳಿ ಬರ್ತಾರಾ? ಸಪೋಸ್ ಬರ್ತಾರೆ ಅಂತ ಅಂದ್ರೂ ಯಾವಾಗ ಬರಬಹುದು? ಹಾಗೆ ಇದು ಯಾವ ತರಹದ ಕನೆಕ್ಷನ್? ಇದು ಒಂದು ಸೋಲ್ಮೇಟ್ ಕನೆಕ್ಷನ್, ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಥವಾ ಜಸ್ಟ್ ಒಂದು ನಾರ್ಮಲ್ ಕಾರ್ಮಿಕ್ ಬಾಂಡಾ? ಇದನ್ನೆಲ್ಲನೂ ಕೂಡ ಇವತ್ತಿನ ರೀಡಿಂಗ್ನಲ್ಲಿ ನಾವು ಚೆಕ್ ಮಾಡೋಣ, ಕಾರ್ಡ್ಸ್ಗಳನ್ನ ಕೇಳಿ ತಿಳ್ಕೊಳ್ಳೋಣ. ಓಕೆ, ಸೊ ಹಾಗಿದ್ರೆ ಇನ್ನೇನು ತಡ, ವೆಲ್ಕಮ್ ಟು ಅದರ್ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟಾರೋ ಕಾರ್ಡ್ ರೀಡರ್ ಆ್ಯಂಡ್ ನನಗೆ ಟಾರೋ ಕಾರ್ಡ್ ರೀಡಿಂಗ್ನಲ್ಲಿ ಸುಮಾರು ಒಂದು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ನ ಮಾಡಿರುವಂಥ ಅನುಭವ ಇದೆ. ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ, ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ನ ಮೂಲಕ ನನಗೆ ನಿಮಗೆಲ್ಲ ಎಷ್ಟಾಗುತ್ತೆ ಎಷ್ಟು ಸೇವೆನ ಕೊಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ 2 ಫೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ನ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸಲ್ಲಿ ಭೇಟಿ ಆಗ್ತೀನಿ. ವೆಲ್ಕಮ್ ಫೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ಚೆಕ್ ಮಾಡಿ ನೋಡೋಣ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ. ಅವರು ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ನ ಬ್ರೇಕ್ ಮಾಡಿ ನಿಮ್ಮ ಹತ್ರ ಮತ್ತೆ ಬರ್ತಾರಾ? ಬರೋ ಹಾಗಿದ್ರೆ ಯಾವಾಗ ಬರ್ತಾರೆ? ಹಾಗೆ ಇದು ಯಾವ ತರಹದ ಕನೆಕ್ಷನ್? ಇದೊಂದು ಸೋಲ್ಮೇಟ್ ಕನೆಕ್ಷನ್ ಅಥವಾ ಜಸ್ಟ್ ಒಂದು ಕಾರ್ಮಿಕ್ ಬಾಂಡ್ ಅಥವಾ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್, ಏನೇ ಆಗಿರ್ಬೋದು, ಅದನ್ನು ನಾವು ಇವತ್ತು ಕಾರ್ಡ್ಸ್ ಮೂಲಕ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಆ್ಯಸ್ ಆಲ್ವೇಸ್ ಯಾವಾಗೆಲ್ಲ ನಾನು ಕಾರ್ಡ್ಸ್ನ ಶಫಲ್ ಮಾಡ್ತಾ ಇರ್ತೀನಿ ಅವಾಗೆಲ್ಲ ನೀವು ಹೆಚ್ಚು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಆ್ಯಂಡ್ ಅವ್ರ ಫೋಟೋ ಇದ್ದರೆ ಅವ್ರ ಫೋಟೋನ ನೋಡಿ, ಅವ್ರ ಹೆಸರನ್ನು ಗೊತ್ತಿದ್ರೆ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಆ್ಯಂಡ್ ಅವ್ರ ಜೊತೆ ಕಳೆದಿರುವಂಥ ಒಂದು ಸ್ವೀಟ್ ಮೆಮೊರೀಸ್ ಏನಿದ್ರೆ ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಳಿ. ಸೊ ದಟ್ ನನಗೆ ನಿಮ್ಮ ಇಬ್ಬರು ಎನರ್ಜಿ ಫೀಲ್ಡ್ನ ಟ್ಯಾಪ್ ಮಾಡುವಂಥದ್ದು ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ದಯವಿಟ್ಟು ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡದೆ ನೋಡಿ. ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತೀನಿ, ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡದೆ ನೋಡೋದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಓ ಮೈ ಗುಡ್ನೆಸ್, ಬ್ಯಾಕ್ ಟು ಬ್ಯಾಕ್ ಎಲ್ಲ ಮೇಜರ್ ಅರ್ಕಾನಾಸ್ ಬಂದಿರುವಂಥದ್ದು. ಓಕೆ, ಲೆಟ್ ಮಿ ಪುಲ್ 2-3 ಕಾರ್ಡ್ಸ್. ಐ ಡೂ ಫೀಲ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಮೇಲೆ ನಿಮ್ಮ ಜೀವನ ತುಂಬ ಬದಲಾವಣೆ ಕಂಡಿದೆ ಅಂತ, ಅಂದರೆ ತುಂಬ ಒಂದು ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಲೈಫ್ ಇವರ ಒಂದು ಎಂಟ್ರಿ ಆದಮೇಲೆ ನಿಮ್ಮ ಲೈಫಲ್ಲಿ. ಓಕೆ, ಸಾಕಷ್ಟು ಚೇಂಜಸ್ ಆಗಿರುವಂಥದ್ದು, ನಿಮ್ಮಲ್ಲಿ ತುಂಬ ಬದಲಾವಣೆಗಳು ನೋಡಿದ್ದೀರಾ ಅಂತ ಅನಿಸ್ತಾ ಇದೆ ಈ ವ್ಯಕ್ತಿಯಿಂದ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ನೀವು ತುಂಬ ಒಂದು ಇಂಟ್ರೋವರ್ಟ್ ಕೈಂಡ್ ಆಫ್ ಪರ್ಸನ್ ಅಂತ ಅನಿಸುತ್ತೆ. ಯಾರೆಲ್ಲ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ್ದೀರಾ, ನೀವೆಲ್ಲ ಒಂಥರ ತುಂಬ ಮೈಲ್ಡ್ ಆ್ಯಂಡ್ ವೆರಿ ಸೈಲೆಂಟ್. ಆದಷ್ಟು ನೀವೆಷ್ಟು ನಿಮ್ಮ ಕೆಲಸ ಇಷ್ಟನ್ನೇ ನೀವು ನೋಡ್ಕೊಳ್ಳೋಕ್ಕೆ ಇಷ್ಟಪಡುವಂಥವ್ರು. ತುಂಬ ಎಕ್ಸ್ಟ್ರೋವರ್ಟ್ ಆಗಿ ಎಲ್ಲರ ಜೊತೆನೂ ಮಿಂಗಲ್ ಆಗಿ ಎಲ್ಲರ ಜೊತೆನೂ ಬೆರೆಯೋ ಥರ ವ್ಯಕ್ತಿಗಳಲ್ಲ ನೀವು. ಓಕೆ, ಚಾರಿಯೇಟ್. ಓಕೆ, ಫೈನ್. ಸಿ ಲೆಟ್ ಮೀ ಜಸ್ಟ್ ಅ ಮಿನಿಟ್. ಸೊ ಫೈಲ್ ನಂಬರ್ 1, ನಾವು ಲಿಸನ್ ಟು ಮೀ ಕೇರ್ಫುಲಿ. ಆ್ಯಕ್ಚುಲಿ ಸ್ಪೀಕಿಂಗ್, ಇದು ಒಂದು ಯಾವ ವ್ಯಕ್ತಿ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರೇ ಇದ್ದಾರೆ, ಅವರು ಬಂದು ವೆರಿ ಪ್ರಾಕ್ಟಿಕಲ್ ಮನುಷ್ಯ. ಮೇ ಬಿ ಇಟ್ಸ್ ಅ ಫಿಮೇಲ್ ಆರ್ ಅ ಮೇಲ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜೆಂಡರ್. ಓಕೆ, ಇಟ್ಸ್ ಆಲ್ವೇಸ್ ಅಬೌಟ್ ಎನರ್ಜೀಸ್. ಟ್ಯಾರೋ ಕಾರ್ಡ್ ಈಸ್ ಆಲ್ವೇಸ್ ಅಬೌಟ್ ಎನರ್ಜೀಸ್. ಓಕೆ, ಸೊ ವೆದರ್ ಇಟ್ಸ್ ಅ ಮೇಲ್ ಆರ್ ಅ ಫೀಮೇಲ್, ಇದು ಗಂಡಸೆ ಆಗಿರ್ಬೋದು ಹೆಂಗಸೆ ಆಗಿರಬಹುದು. ಸೊ ನಾನು ಅವರ ಜೆಂಡರ್ ಬಗ್ಗೆ ಅಲ್ಲ, ಅವರ ಎನರ್ಜಿ ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ಇದು ಯಾವ ವ್ಯಕ್ತಿನೇ ಆಗಿರಲಿ, ಅವರು ತುಂಬ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ಪರ್ಸನ್. ಓಕೆ, ಬಿಕಾಸ್ ಹೆರೋಫೆಂಟ್ ಈಸ್ ಹಿಯರ್, ಹೆರೋಫೆಂಟ್ ಅಲಾಂಗ್ ವಿತ್ ಹೈ ಪ್ರೀಸ್ಟೆಸ್. ಓಕೆ, ಸೊ ವೆರಿ ಪ್ರಾಕ್ಟಿಕಲ್ ಮನುಷ್ಯ ಅಥವಾ ವ್ಯಕ್ತಿ. ಆ್ಯಂಡ್ ಅವ್ರಿಗೆ ಅವ್ರ ಸ್ಟೆಬಿಲಿಟಿ ಮೇಲೆ ತುಂಬಾ ಒಂದು ಆಸಕ್ತಿ ಇರುವಂಥದ್ದು. ಅಂದರೆ ರೈಟ್ ನಾವು ಅವ್ರು ಏನಂದ್ರೆ ಅವ್ರ ಅಟೆನ್ಷನ್, ಅವ್ರ ಫೋಕಸ್ ಎಲ್ಲ ಅವ್ರ ಕೆಲಸ, ಅವರ ಸಕ್ಸಸ್, ಅವ್ರ ಕೆರಿಯರ್, ಅಂದರೆ ಅವರ ಫಿನಾನ್ಸ್ ಆಗಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಒಂದು ಸ್ಟೇಬಲ್ ಪೊಸಿಷನ್ಗೆ ಹೋಗಬೇಕು ಅನ್ನೋದಾಗಿರ್ಬೋದು, ಅಥವಾ ಅವ್ರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥ ಪರ್ಸನ್. ಆದಷ್ಟು ಅವರು ತುಂಬಾ ಅವರ ಮೇಲೆ ಫೋಕಸ್ ಮಾಡ್ಕೊಳ್ಳೋವಂಥ ವ್ಯಕ್ತಿ. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಹೇಗೆ ಬಂದಿದ್ದಾರೆ ಅಂತ ಅಂದರೆ, ಇವರು ತುಂಬ ವರ್ಷಗಳಿಂದ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡೋ ಅಥವಾ ನಿಮ್ಮ ರಿಲೇಟಿವೋ ಅಥವಾ ನಿಮ್ಮ ಕಸಿನ್ ಫ್ರೆಂಡ್ಸು ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಫ್ರೆಂಡ್ಸು. ಸೊ ಈ ಥರ ಅಲ್ಲ, ದಿಸ್ ಪರ್ಸನ್ ಔಟ್ ಆಫ್ ನೋ ವೇರ್ ಸಡನ್ನಾಗಿ ಒಂದಿನ ನಿಮ್ಮ ಲೈಫಲ್ಲಿ ಬರ್ತಾರೆ. ಅವ್ರನ್ನ ನೀವು ನೋಡಿದ ತಕ್ಷಣ ನಿಮ್ಗೇನೋ ಒಂದು ಕನೆಕ್ಷನ್ ಫೀಲ್ ಆಗುತ್ತೆ, ಏನೋ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಆಗುತ್ತೆ ಅವ್ರ ಮೇಲೆ. ಸೊ ಅಲ್ಲಿಂದ ಈ ಬಾಂಡ್ ಶುರು ಆಗುವಂಥದ್ದು.
ಓಕೆ. ಸೊ ಹಾಗಾಗಿ ಈ ವ್ಯಕ್ತಿ ಮೇಲೆ ನಿಮಗೆ ಹೆಚ್ಚು ಆಕರ್ಷಣೆ ಬರುತ್ತೆ. ಆ್ಯಸ್ ಆಲ್ವೇಸ್ ಆ್ಯಸ್ ಇಟ್ ಈಸ್ ಅವರು ಮೊದಲೇ ತುಂಬ ವೆರಿ ಡಿಸಿಪ್ಲಿನ್ಡ್ ಪರ್ಸನ್, ತುಂಬ ಫೋಕಸ್ಡ್ ಆಗಿರುವಂಥ ವ್ಯಕ್ತಿ, ವೆರಿ ಹ್ಯಾಂಡ್ಸಮ್ ಮ್ಯಾನ್ ಅಂತ ಅನ್ಸುತ್ತೆ, ಅಥವಾ ವೆರಿ ಪ್ರೆಟಿ ವುಮನ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವರ ಮೇಲೆ ಒಂಥರ ಅವರ ಪರ್ಸ್ನಾಲಿಟಿ ಮೇಲೆ ನಿಮಗೆ ಹೆಚ್ಚು ಆಕರ್ಷಣೆ ಉಂಟಾಗಿರುವಂಥದ್ದು ಆ್ಯಂಡ್ ತುಂಬ ನಿಮಗೆ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಈ ಪರ್ಸನ್. ರೈಟ್ ನೌ ಈ ವ್ಯಕ್ತಿ ಹೆಚ್ಚು ಅವರ ಫೋಕಸ್ನೆಲ್ಲ ಅವರ ಕೆಲಸದ ಮೇಲೆ, ಅಂದರೆ ಅವರ ಸ್ಟೆಬಿಲಿಟಿ ಮೇಲೆ ಹಾಕ್ತಾ ಇರೋವಂಥದ್ದು. ಇವಾಗ ರೈಟ್ ನಾವು ಅವ್ರಿಗೆ ಈ ಪ್ರೀತಿ, ಈ ಪ್ರೇಮ, ಈ ಥರ ಈ ಒಂದು ಟೈಮ್ ಪಾಸ್ ಇಂಥದ್ರ ಮೇಲೆಲ್ಲ ಅವ್ರ ಡಿಸ್ಟ್ರಾಕ್ಷನ್ಸ್ ಇಟ್ಕೊಳ್ಳೋ ಒಂದು ಇಂಟೆನ್ಷನ್ಸ್ ಇಲ್ಲ ಅವ್ರ ಲೈಫಲ್ಲಿ. ರೈಟ್ ನಾವು ಅವ್ರಿಗೇನಂತ ಅಂದರೆ, ಓಕೆ ನಾನು ಒಂದು ಸ್ಟೇಬಲ್ ಪೊಸಿಷನ್ಗೆ ಹೋಗಬೇಕು ಲೈಫಲ್ಲಿ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಸೊ ನನ್ನ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್ ಆಗಬೇಕು. ಸೊ ಈ ಥರ ಎಲ್ಲ ಒಂದು ಆಲೋಚನೆಗಳು ಅವ್ರ ತಲೆಯಲ್ಲಿ ನಡೀತಾ ಇರೋವಂಥದ್ದು. ಸೊ ಹಾಗಾಗಿ ವೆರಿ ಮೋಟಿವೇಟಿಂಗ್ ಪರ್ಸನ್, ವೆರಿ ಇನ್ಸ್ಪೈರಿಂಗ್ ಪರ್ಸನ್ ಆ್ಯಕ್ಚುಲಿ. ಅಂದರೆ ತುಂಬ ಡಿಸಿಪ್ಲಿನ್ಡ್ ಆಗಿರುವಂಥವ್ರು, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ. ಹಾಗಾಗಿ ನೀವು ಕೂಡ ಇವರಿಂದ ಸಾಕಷ್ಟು ಕಲ್ತಿದ್ದೀರಾ, ಸಾಕಷ್ಟು ಒಂಥರ ಮೋಟಿವೇಟ್ ಆಗಿದ್ದೀರಾ, ಇನ್ಸ್ಪೈರ್ ಆಗಿದ್ದೀರಾ. ಸೊ ಅಂಥ ಒಂದು ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿ ಜೊತೆ ನೀವು ಒಂದು ಸ್ವಲ್ಪ ಇಂಟ್ರಾಕ್ಟ್ ಮಾಡ್ತಾ ಒಂದು ದಿನಗಳು ಸ್ವಲ್ಪ ಕಳೀತಾ ಅವ್ರಿಗೆ ಸುತ್ತ ನೀವು ಇರ್ತಾ ನಿಮ್ಗೆ ಹೇಗೆ ಅನ್ಸ್ಲಿಕ್ಕೆ ಶುರು ಆಗಿದೆಪ್ಪ ಅಂದರೆ, ಈ ವ್ಯಕ್ತಿನೇ ನನಗೆ ಪರ್ಫೆಕ್ಟ್ ಆಗಿರುವಂಥ ಜೋಡಿ, ನನ್ನ ಟ್ರೂ ಸೋಲ್ಮೇಟ್ ಇರಬಹುದು, ಅಥವಾ ನನ್ನ ಒಂದು ನಾನು ಇವ್ರ ಜೊತೆ ಲೈಫೆಲ್ಲಾನು ಈ ವ್ಯಕ್ತಿ ಜೊತೆನೇ ಕಳಿಬೇಕು, ಇವರಿದ್ದರೆ ನನ್ನ ಲೈಫಲ್ಲಿ ನಾನು ತುಂಬ ಖುಷಿಯಾಗಿರ್ತೀನಿ ಅನ್ನೋ ಥರ ಎಲ್ಲ ನೀವು ಸಾಕಷ್ಟು ಕನಸುಗಳನ್ನ ಕಟ್ಟಿದ್ರಿ. ಆ್ಯಂಡ್ ಸಾಕಷ್ಟು ಒಂದು ಸ್ಟೇಬಲ್ ಅಥವಾ ಒಂದು ಸ್ಟೆಬಿಲಿಟಿ ಇರುವಂಥ ಒಂದು ರಿಲೇಷನ್ಶಿಪ್ನ ಈ ವ್ಯಕ್ತಿಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿಯಿಂದ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್, ಅಂದರೆ ಒಂದು ಮದುವೆ ಆಗಿರಬಹುದು, ಆ್ಯಂಡ್ ಒಂದು ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಅಂದರೆ ಮಕ್ಕಳು. ಸೊ ಈ ಥರ ಎಲ್ಲಾನು ಒಂದು ಈ ವ್ಯಕ್ತಿ ಜೊತೆನೇ ಇರಬೇಕು, ನಾನು ಈ ವ್ಯಕ್ತಿ ಜೊತೆನೇ ನಾನು ಒಂದು ಫ್ಯಾಮಿಲಿ ಲೈಫ್ನ ಕಟ್ಕೊಳ್ಬೇಕು. ಸೊ ಈ ಥರ ಎಲ್ಲಾನು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರಿ, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಬೇಸಿಕಲಿ ಈ ವ್ಯಕ್ತಿಯಿಂದ. ಓಕೆ. ಆ್ಯಂಡ್ ಈ ವ್ಯಕ್ತಿ ಕೂಡ he or she is a very smart person, very hard working person. See, Emperor is here. Okay. ಸೊ ಡೆಫಿನೆಟ್ಲಿ ವೆರಿ ಸ್ಮಾರ್ಟ್, ವೆರಿ ಇಂಟೆಲಿಜೆಂಟ್ ಆ್ಯಂಡ್ ವೆರಿ ಒಂಥರ ಹಾರ್ಡ್ ವರ್ಕಿಂಗ್ ಪರ್ಸನ್. ತುಂಬ ಒಂದು ವೆರಿ ಡಿಸಿಪ್ಲಿನ್, ನಾನು ಆಗ್ಲೂ ಹೇಳಿದೆ, he or she is a very disciplined ಮ್ಯಾನ್ ಅಥವಾ ವುಮನ್. ತುಂಬ ಅವರ ಸ್ಟೆಬಿಲಿಟಿ ಮೇಲೆ, ಅವರ ಸೆಲ್ಫ್ ಫಿಟ್ನೆಸ್ ಮೇಲೆ ಹೆಚ್ಚು ಗಮನ ಕೊಡುವಂತಹ ವ್ಯಕ್ತಿ. ಸೊ ಕಮಿಂಗ್ ಟು ದ ರಿಯಾಲಿಟಿ ಆಫ್ ದಿಸ್ ಕನೆಕ್ಷನ್, ಅಂದರೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾಕೆ ಬಂದ್ರಪ್ಪ ಅಂತ ಹೇಳೋದಾದರೆ, ಯೂನಿವರ್ಸ್ ಇವ್ರನ್ನ ನಿಮಗೆ ಲೈಫಲ್ಲಿ ಬೇಕು ಅಂತಲೇ ಕಳಿಸಿರುವಂಥದ್ದು. ಬಿಕಾಸ್ ಇಟ್ ವಾಸ್ ಮೆಂಟ್ ಟು ಹ್ಯಾಪನ್. ಫೈಲ್ ನಂಬರ್ 1, ದಿಸ್ ವಾಸ್ ಮೆಂಟ್ ಟು ಹ್ಯಾಪನ್. ಸೊ ಹಾಗಾಗಿ ಯೂನಿವರ್ಸೇ ಪ್ಲ್ಯಾನ್ ಮಾಡಿ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿನ ಕಳಿಸಿರೋವಂಥದ್ದು. ಆ್ಯಂಡ್ ಇವ್ರ ಜೊತೆ ನೀವು ಸಾಕಷ್ಟು ಸಿಮಿಲಾರಿಟೀಸ್ನ ಕೂಡ ಫೀಲ್ ಮಾಡಿದ್ದೀರಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ 8 ಆಫ್ ಕಪ್ಸ್ ಕಾರ್ಡ್ ಇರುವಂಥದ್ದು. ಓಕೆ. ಸೊ ಈ 8 ಆಫ್ ಕಪ್ಸ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಈ ವ್ಯಕ್ತಿ ಜೊತೆ ಒಂದು ಸಿಮಿಲಾರಿಟಿನ ಫೀಲ್ ಮಾಡಿರುವಂಥದ್ದು. ಅಂದರೆ ಈ ವ್ಯಕ್ತಿ ಇನ್ಸ್ಟಂಟಾಗಿ ನಿಮಗೆ ಇಷ್ಟ ಆಗಿದ್ದಾರೆ, ಇನ್ಸ್ಟಂಟಾಗಿ ಅವ್ರು ನಿಮ್ಮ ಲೈಫಲ್ಲಿ ಬಂದ ತಕ್ಷಣ ಅವ್ರ ಕಡೆಗೆ ನೀವು ತುಂಬ ಹೆಚ್ಚು ಅಟ್ರಾಕ್ಟ್ ಆಗಿರುವಂಥದ್ದು. ಇವರು ದಿಸ್ ಈಸ್ ದ ಬೆಸ್ಟ್ ಪರ್ಸನ್ ಅನ್ನೋ ಥರ ಫೀಲ್ ಆಗಿರುವಂಥದ್ದು. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಇದೇ ಒಂದು ಲೈಫ್ ಟೈಮಲ್ಲಿ ನಿಮ್ಮ ಜೊತೆ ಬಂದಿರುವಂಥದ್ದಲ್ಲ, ಸಾಕಷ್ಟು ಒಂದು ಲೈಫ್ ಟೈಮಲ್ಲಿ ನಿಮ್ಮ ಜೊತೆ ಬರ್ತಾನೆ ಇದ್ದಾರೆ. ಆ್ಯಂಡ್ ಪ್ರೀವಿಯಸ್ ಲೈಫ್ ಟೈಮಲ್ಲೂ ಕೂಡ ನೀವು ಈ ವ್ಯಕ್ತಿ ಜೊತೆ ಇದೇ ಒಂದು ಸ್ಟ್ರಾಂಗ್ ಬಾಂಡ್ ಅಥವಾ ಒಂದು ಸ್ಟ್ರಾಂಗ್ ಕನೆಕ್ಷನ್, ಇಂಟೆನ್ಸ್ ಕನೆಕ್ಷನ್ನ ನೀವು ಫೀಲ್ ಮಾಡಿದ್ರಿ, ಅಥವಾ ಯು ಹ್ಯಾಡ್ ಸಮ್ ಇಂಟೆನ್ಸ್ ಕನೆಕ್ಷನ್ ಅಥವಾ ಒಂದು ರಿಲೇಷನ್ಶಿಪ್ ವಿತ್ ದಿಸ್ ಪರ್ಸನ್. ಹಾಗಾಗಿ ಅದು ಈ ಲೈಫ್ ಟೈಮಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಬಂದಿರೋವಂಥದ್ದು. ಆ್ಯಂಡ್ ಸೋ ಫಾರ್ ನಿಮಗೂ ಕೂಡ ಅನಿಸಿದೆ, ನಾನು ಯಾವ ವ್ಯಕ್ತಿನೂ ಲೈಫಲ್ಲಿ ಇಷ್ಟೊಂದು ಹಚ್ಕೊಂಡಿರಲಿಲ್ಲ, ಯಾವ ವ್ಯಕ್ತಿ ಜೊತೆನೂ ನಾನು ಇಷ್ಟೊಂದೊಂದು ಇಂಟೆನ್ಸ್ ಮ್ಯಾಗ್ನೆಟಿಕ್ ಪುಲ್ನ ಫೇಸ್ ಮಾಡಿರಲಿಲ್ಲ. ಬಟ್ ಯಾಕೆ, ವೈ ದಿಸ್ ಇಸ್ ದ ಒನ್ ಹೂ ಇಸ್ ಮೇಕಿಂಗ್ ಮೀ ಸೋ ಈ ವ್ಯಕ್ತಿ ಜೊತೆ ನಾನು ಯಾಕೆ ಇಷ್ಟೊಂದು ಇಂಟೆನ್ಸಾಗಿ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದೀನಿ, ವೈ ದಿಸ್ ಪರ್ಸನ್ ಈಸ್ ಮೇಕಿಂಗ್ ಮೀ ಗೋ ಕ್ರೇಜಿ ಅನ್ನೋ ಥರ ನಿಮಗೂ ಕೂಡ ಫೀಲ್ ಆಗ್ತಾ ಇರೋವಂಥದ್ದು. ದಟ್ ಈಸ್ ಬಿಕಾಸ್ ನಾನು ಆಗ್ಲೂ ಹೇಳಿದೆ ಅಲ್ವಾ, ದಿಸ್ ಈಸ್ ನಾಟ್ ಆರ್ಡಿನರಿ ಕನೆಕ್ಷನ್. ಈ ಕನೆಕ್ಷನಲ್ಲಿ ಒಂದು ಸ್ಟ್ರಾಂಗ್ ಡೆಪ್ತ್ ಇದೆ, ಒಂದು ಇಂಟೆನ್ಸಿಟಿ ಇರುವಂಥದ್ದು. ಹಾಗಾಗಿ ನೀವು ಸೋಫಾರ್ ಯಾವ ವ್ಯಕ್ತಿ ಜೊತೆನೂ ಈ ಥರ ಒಂದು ಇಂಟೆನ್ಸಿಟಿ ಫೀಲ್ ಮಾಡಿಲ್ಲ. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರೋದ್ರಿಂದ ಇವರ ಜೊತೆ ಹೆಚ್ಚು ಒಂದು ಇಂಟೆನ್ಸಿಟಿನ ನೀವು ಫೀಲ್ ಮಾಡ್ತಾ ಇರೋವಂಥದ್ದು. ಲೆಟ್ಸ್ ಸಿ, ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರುತ್ತಾ, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ, ಸಪೋಸ್ ಬಂದ್ರೂ ಯಾವಾಗ ಬರಬಹುದು, ಇದು ಯಾವ ತರಹದ ಕನೆಕ್ಷನ್. ಸೊ ಇದನ್ನೆಲ್ಲ ಇನ್ನೂ ಒಂದೆರಡು ಕಾರ್ಡ್ಸ್ ನಾವು ಪುಲ್ ಮಾಡಿ ನಂತರ ಚೆಕ್ ಮಾಡೋಣ. ಓಕೆ. ಇಟ್ಸ್ ಅ ವೆರಿ ಪಾಸಿಟಿವ್ ರೀಡಿಂಗ್, ಐ ಮಸ್ಟ್ ಸೇ. ಸೋ ಫಾರ್ ನನಗೆ ತುಂಬ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಇಟ್ಸ್ ಅ ವೆರಿ ಸೋಲ್ಮೇಟ್ ಕನೆಕ್ಷನ್ ಅನ್ನೋ ಥರನೇ ನನಗೆ ಅನ್ನಿಸ್ತಾ ಇರೋಂಥದ್ದು. ಬಿಕಾಸ್ ಸಾಕಷ್ಟು ನಾನು ಪರ್ಸನಲ್ ರೀಡಿಂಗ್ಸ್ನ ಮಾಡಿರ್ತೀನಲ್ಲ,
ಸೊ ಹಾಗಾಗಿ ಆ ಒಂದು ಎನರ್ಜೀಸ್ ವೈಸಲ್ಲಿ ನಾನು ಆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಐ ಡೂ ಫೀಲ್ ಸಮ್ವೇರ್ ಈ ಸ್ಪ್ರೆಡ್ಗಳನ್ನ ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಇದು ಒಂದು ಸೋಲ್ಮೇಟ್ ಕನೆಕ್ಷನ್ ಅನ್ನೋ ಥರನೇ ನನಗೆ ಅನಿಸ್ತಾ ಇರುವಂಥದ್ದು. ಓಕೆ, 4 ಆಫ್ ಕಪ್ಸ್ ಆ್ಯಂಡ್ ಅಲಾಂಗ್ ವಿತ್ ಜಸ್ಟಿಸ್ ಕಾರ್ಡ್ ಬಂದಿರುವಂಥದ್ದು. ಓಕೆ, ಇಲ್ಲಿ 4 ಆಫ್ ಕಪ್ಸ್ ಅಲಾಂಗ್ ವಿತ್ ಜಸ್ಟಿಸ್ ಕಾರ್ಡ್ ಇದೆ. ಓಕೆ, 4 ಆಫ್ ಕಪ್ಸ್ ಅಲಾಂಗ್ ವಿತ್ ಜಸ್ಟಿಸ್. ಪೈಲ್ ನಂಬರ್ 1, ಐ ಡೂ ಫೀಲ್ ಇನಿಷಿಯಲ್ ಆಗಿ ಈ ಕನೆಕ್ಷನ್ ಒಂದು ಮ್ಯೂಚುವಲ್ ಕನೆಕ್ಷನ್ ಆಗಿತ್ತು. ಏನಪ್ಪಾ ಅಂತ ಅಂದರೆ ನಿಮ್ಮಿಬ್ರಿಗೂ ಈಕ್ವಲ್ ಫೀಲಿಂಗ್ಸ್ ಇದ್ದಿದ್ದು. ಅಂದರೆ ಇನಿಷಿಯಲ್ ಆಗಿ ನಿಮ್ಗೆ ಹೇಗೆ ಈ ವ್ಯಕ್ತಿ ಮೇಲೆ ನೀವು ಅಟ್ರಾಕ್ಷನ್ ಫೀಲ್ ಮಾಡಿದ್ದೀರಾ ಹಾಗೆ ಈ ವ್ಯಕ್ತಿನೂ ಕೂಡ ನಿಮ್ಮ ಮೇಲೆ ಅಟ್ರಾಕ್ಷನ್ನ ಫೀಲ್ ಮಾಡಿರೋವಂಥದ್ದು. ಖಂಡಿತವಾಗ್ಲೂ ಇದೊಂದು ಮ್ಯೂಚುವಲ್ ಕನೆಕ್ಷನ್. ನಿಮ್ಗೆ ಎಷ್ಟು ಫೀಲಿಂಗ್ಸ್ ಇದೆ ಹಾಗೆ ಈ ವ್ಯಕ್ತಿಗೂ ಕೂಡ ಅಷ್ಟೇ ಫೀಲಿಂಗ್ಸ್ ಇತ್ತು. ಆದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯಾರೋ ಒಬ್ಬರು ಈ ಕನೆಕ್ಷನಲ್ಲಿ ನೀವಾಗಿರಬಹುದು ಅಥವಾ ನಿಮ್ಮ ವ್ಯಕ್ತಿ ಆಗಿರಬಹುದು, ಯಾರೋ ಒಬ್ಬರು ಸಾಕಷ್ಟು ಒಂಥರ ಕೋಲ್ಡ್ ಆಗಿ ಬಿಹೇವ್ ಮಾಡಿದ್ದೀರಾ, ತುಂಬ ಒಂದು ಇನ್ಸ್ಟೆಬಿಲಿಟಿನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಇಗ್ನೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಕನೆಕ್ಷನ್ನ. ಮೇ ಬಿ ಅದು ನೀವೇ ಅಂತ ನಾನು ಹೇಳ್ತಾ ಇಲ್ಲ, ಈ ವ್ಯಕ್ತಿನೂ ಕೂಡ ಆಗಿರಬಹುದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಈ ವ್ಯಕ್ತಿ ಕಡೆಯಿಂದನೇ ಈ ಒಂದು ಎನರ್ಜೀಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ವೈ ಅಂದರೆ 4 ಆಫ್ ಕಪ್ಸ್ ಅಲಾಂಗ್ ವಿತ್ ಜಸ್ಟಿಸ್ ಇದೆ. ಓಕೆ, ಸೊ ಎನರ್ಜಿ ವೈಸಲ್ಲಿ ಚೆಕ್ ಮಾಡೋದಿದ್ರೆ ಖಂಡಿತವಾಗ್ಲೂ ಈ ಪರ್ಸನ್ನಿನ ಎನರ್ಜೀಸಲ್ಲಿ ಸಮ್ವೇರ್ ಐ ಆಮ್ ಪಿಕಿಂಗ್ ಅಪ್ ಇವರೇ ಎಲ್ಲೋ ಒಂದು ಕಡೆ ಈ ಒಂದು ಎನರ್ಜಿನಲ್ಲಿ ಈ ಒಂದು ಕನೆಕ್ಷನಲ್ಲಿ ನಿಮ್ಮನ್ನ ಹೆಚ್ಚು ಇಗ್ನೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಹೋಗ್ತಾ ಹೋಗ್ತಾ ಇನಿಷಿಯಲ್ ಆಗಿ ಮ್ಯೂಚುವಲ್ ಆಗಿದ್ದಂಥ ಕನೆಕ್ಷನ್ ಯಾರೋ ಒಬ್ಬರು ಇಗ್ನೋರೆನ್ಸಿಂದ ಏನಾಗಿದೆ, ನೀವು ಪ್ರಾಬಬ್ಲಿ ನೀವೇನೇ ಹೆಚ್ಚು ನನಗೆ ಅನ್ನಿಸ್ತಾ ಇರೋವಂಥದ್ದು, ನೀವು ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ. ಓಕೆ, ನಾನು ಸಾಕಷ್ಟು ಕೊಡ್ತಾ ಇದ್ದೀನಿ, ಎಷ್ಟು ಇಷ್ಟಪಡ್ತಾ ಇದ್ದೀನಿ, ಎಷ್ಟು ಫೀಲಿಂಗ್ಸ್ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಈ ವ್ಯಕ್ತಿ ಕಡೆಯಿಂದ ನನಗೇನು ಅಷ್ಟೊಂದು ಆ ಒಂದು ಸ್ಟೆಬಿಲಿಟಿ ಕಾಣಿಸ್ತಾ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಂಥ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ನನಗೆ ಈ ವ್ಯಕ್ತಿ ಕೊಡ್ತಾ ಇಲ್ಲ, ಒಂದು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋ ಒಂದು ಭಾವನೆ ನಿಮಗೆ ಸ್ಟಾರ್ಟ್ ಆಗಿ ನೀವೇನು ಮಾಡಿದರೆ ಎಲ್ಲೋ ಒಂದು ಕಡೆ ನೀವು ಪುಲ್ ಬ್ಯಾಕ್ ಮಾಡ್ಕೊಂಡಿರುವಂಥದ್ದು ಈ ಕನೆಕ್ಷನಲ್ಲಿ. ಸೊ ಹಾಗಾಗಿ ಈ ಒಂದು ಕನೆಕ್ಷನಲ್ಲಿ ಒಂದು ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈ ವ್ಯಕ್ತಿ ಯಾಕೆ ಆ ಥರ ಮಾಡಿದಾರೆಪ್ಪ ಅಂತ ಹೇಳೋದಾದರೆ, ಜಸ್ಟಿಸ್ ಕಾರ್ಡ್ ಇದೆ. ಆ್ಯಂಡ್ ಐ ಡೂ ಫೀಲ್ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನ ನೀವು ಯಾರು ಪೈಲ್ 1ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸಾಕಷ್ಟು ಜನ ನಿಮ್ಮಲ್ಲಿ ಒಂದು ಜಡ್ಜ್ ಆಗಿರ್ಬೋದು, ಒಂದು ಲಾಯರ್ ಆಗಿರ್ಬೋದು, ಸಮಥಿಂಗ್ ರಿಲೇಟೆಡ್ ಟು ಲಾ, ಕೋರ್ಟ್, ಸೊ ಇದರಲ್ಲಿ ಕೆಲಸ ಮಾಡ್ತಿರೋರು ಅಂಥವ್ರು ಆಗಿರಬಹುದು ಮೋಸ್ಟ್ ಪ್ರಾಬಬ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಸಮ್ವೇರ್ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಅವರು ಹೆಚ್ಚು ಅವರ ಒಂದು ಸ್ಟೆಬಿಲಿಟಿ ಏನಿದೆ, ಅವರ ಒಂದು ಕೆರಿಯರ್ ಏನಿದೆ, ಅವರ ಒಂದು ಸಕ್ಸಸ್ ಏನಿದೆ, ಅವರ ಒಂದು ಫಿನಾನ್ಸ್ ಏನಿದೆ, ಇದ್ರ ಮೇಲೆ ಹೆಚ್ಚು ಗಮನ ಕೊಡೋ ಒಂದು ಸಲುವಾಗಿ ಈ ಕನೆಕ್ಷನಿಂದ ಅವರಷ್ಟಕ್ಕೆ ಅವರೇ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರಷ್ಟಕ್ಕೆ ಅವರೇ ಸ್ವಲ್ಪ ಇಗ್ನೋರೆನ್ಸ್ ತೋರಿಸಿರುವಂಥದ್ದು, ನಿಮ್ಮ ಮೇಲೆ ಹೆಚ್ಚು ಒಂಥರ ಆಸಕ್ತಿ ಇಲ್ಲ ಅನ್ನೋ ಥರ ಬಿಹೇವ್ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ನಿಮಗೆ ಒಂದು ಟೈಮಲ್ಲಿ ಅನ್ಸದೆ ಬೇಡ ಸಾಕು, ನಾನು ಇನ್ನಿಷ್ಟು ಕೊಟ್ಟಿದ್ದು ಸಾಕು, ಲೆಟ್ ಮಿ ಪುಲ್ ಬ್ಯಾಕ್ ಮೈ ಎನರ್ಜೀಸ್ ಅನ್ನೋ ಥರ ನೀವು ಫೀಲ್ ಮಾಡಿ ಯು ಹ್ಯಾವ್ ಪುಲ್ ಬ್ಯಾಕ್ ಯುವರ್ ಎನರ್ಜೀಸ್. ಓಕೆ, ಸೊ ಬಟ್ ನಿಮಗೇನಾದರೂ ಡೌಟ್ ಇದ್ದರೆ ದಟ್ ಈ ಕನೆಕ್ಷನ್ ಮ್ಯೂಚುವಲ್ಲ, ನನಗೆ ಮಾತ್ರನೇ ಇಷ್ಟು ಫೀಲಿಂಗ್ಸ್ ಇರೋದಾ, ಈ ವ್ಯಕ್ತಿಗೆ ಏನೋ ಹಾಗಿದ್ರೆ ಫೀಲಿಂಗ್ಸೇ ಇಲ್ವಾ, ಈ ವ್ಯಕ್ತಿ ನನ್ನನ್ನು ಇಷ್ಟನೇ ಪಡ್ತಾ ಇಲ್ವಾ ಅಂತ ಅಂದರೆ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಡೆಫಿನೆಟ್ಲಿ ಡೂ ಲೈಕ್ಸ್ ಯು. ಅವ್ರಿಗೆ ನಿಮ್ಮ ಮೇಲೆ ಎಮೋಷನ್ಸ್ ಇರೋವಂಥದ್ದು ಖಂಡಿತವಾಗ್ಲೂ ಕ್ಲೀನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಅಟ್ರಾಕ್ಷನ್ ಟುವರ್ಡ್ಸ್ ಯು. ನಿಮಗೆ ಹೇಗೆ ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆಯೋ ಈ ವ್ಯಕ್ತಿಗೂ ಕೂಡ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪುಲ್ ಇದೆ. ಬಟ್ ದ ಓನ್ಲಿ ಥಿಂಗ್ ಈಸ್ ಅವರು ಅವರ ಕೆಲಸನ ಅಥವಾ ಅವ್ರ ಸಕ್ಸಸ್ನ ಅವ್ರ ಲೈಫಲ್ಲಿ ಅದನ್ನು ಹೆಚ್ಚು ಪ್ರಯಾರಿಟೈಸ್ ಮಾಡಿರೋವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಗಮನಗಳು ಈಗ ನಿಮ್ಮ ಮೇಲೆ ಹೆಚ್ಚು ಇಲ್ಲದೆ ಇರೋವಂಥದ್ದು, ಅಂದರೆ ಈ ಕನೆಕ್ಷನ್ ಮೇಲೆ ಹೆಚ್ಚು ಇಲ್ಲದೆ ಇರೋವಂಥದ್ದು, ಹೆಚ್ಚಿನ ಗಮನ ಅವರು ಅವರ ಸೆಲ್ಫ್ ಗ್ರೋತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಐ ಡೂ ಫೀಲ್ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ದೇರ್ ಇಸ್ ಸಮ್ ಕರ್ಮ ಇಂಬ್ಯಾಲೆನ್ಸ್. ಓಕೆ, ಈ ಕರ್ಮ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ವಾ, ಈ ಒಂದು ಕನೆಕ್ಷನ್ಗೆ ಉತ್ತರ ಏನಪ್ಪ ಅಂತ ಅಂದರೆ ಖಂಡಿತವಾಗ್ಲೂ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಆಸಕ್ತಿ ಇರೋದ್ರಿಂದ ಈ ವ್ಯಕ್ತಿ ಬಂದೇ ಬರ್ತಾರೆ ನಿಮ್ಮ ಲೈಫಲ್ಲಿ. ಬಟ್ ದ ಓನ್ಲಿ ಥಿಂಗ್ ಈಸ್ ಯಾವಾಗ ಗೊತ್ತಾ, ಯಾವಾಗ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರಪ್ಪ ಅಂತ ಅಂದರೆ ಈ ಒಂದು ಕರ್ಮ ಬ್ಯಾಲೆನ್ಸಿಂಗ್ ಆಗೋ ಒಂದು ಟೈಮಲ್ಲಿ, ಅಥವಾ ಈ ಒಂದು ಕರ್ಮ ಬ್ಯಾಲೆನ್ಸ್ ಆಗಿದ್ದ ಒಂದು ಟೈಮಲ್ಲಿ ಈ ವ್ಯಕ್ತಿ ತಾವಾಗೇ ತಾವು ಅವರಷ್ಟಕ್ಕೆ ನಿಮ್ಮ ಲೈಫಲ್ಲಿ ಬರುವಂಥದ್ದು. ಸೊ ಈ ಕರ್ಮ ಬ್ಯಾಲೆನ್ಸಿಂಗ್ ಹೆಂಗಪ್ಪ ಮಾಡೋದು, ಹೇಗಾಗಬಹುದು ಅಂತ ಅಂದರೆ ಇಲ್ಲಿ ಆ್ಯಕ್ಚುಲಿ ಬಂದು ಸಾಕಷ್ಟು ನಿಮ್ಮ ಕಡೆಯಿಂದ ನಾನು ಒಂದು ಇನ್ನರ್ ಚೈಲ್ಡ್ ಇಶ್ಯೂಸ್ನ ನೋಡ್ತಾ ಇದ್ದೀನಿ. ಒಂದು ಪಾಸ್ಟ್ ಲೈಫ್ ಟ್ರಾಮಾಸ್, ಒಂದು ಪಾಸ್ಟ್ ಅಂದರೆ ರಿಲೇಷನ್ಶಿಪ್ ಟ್ರಾಮಾಸ್ ಇರುವಂಥದ್ದು ನಿಮಗೂ ಕೂಡ, ಹಾಗೆ ಈ ಪರ್ಸನ್ಗೂ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟೊಂದು ಪಾಸ್ಟ್ ರಿಲೇಷನ್ಶಿಪ್ ಟ್ರಾಮಾಸ್ ಇರುವಂಥದ್ದು. ಅಂದರೆ ನೀವಿಬ್ಬರು ಕೂಡ ಈ ಹಳೆಯದಾಗಿ ಯಾವುದೊಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಇನ್ವೆಸ್ಟ್ ಮಾಡಿ ಇನ್ವಾಲ್ವ್ ಆಗಿ ಎಲ್ಲೋ ಒಂದು ಬ್ರೇಕಪ್ ಆಗಿರೋವಂಥದ್ದು, ಅಥವಾ ಅವ್ರು ಬಿಟ್ಟು ಹೋಗಿರೋವಂಥದ್ದು, ಅಥವಾ ನಿಮಗೆ ಹೆಚ್ಚು ತಂದೆ ತಾಯಿಗಳ ಪ್ರೀತಿ ಅವಶ್ಯಕತೆ ಇದ್ದಾಗ ಸಿಗದೇ ಇರೋವಂಥದ್ದು. ಸೊ ಈ ಥರ ಎಲ್ಲ ಸಾಕಷ್ಟು
ಏನು ಒಂದು ನಿಮ್ಮ ಒಂದು ಚೈಲ್ಡ್ಹುಡ್ಡಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಸಲ್ಲೇ ಆಗಿರ್ಬೋದು ಒಂದು ಕಹಿ ನೆನಪುಗಳು ಅಥವಾ ಒಂದು ಕಹಿ ಘಟನೆಗಳು ಅವಾಗವಾಗ ಘಟಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಗೆ ಹೇಗಪ್ಪ ಅಂತ ಅಂದರೆ ಓಕೆ ನೀವು ಸಬ್ಕಾನ್ಷಿಯಸ್ಲಿ ಅದು ನಿಮಗೆ ಒಂಥರ ಅದು ಕೂತ್ಬಿಟ್ಟಿದೆ. ಓಕೆ, ಇನ್ನು ಯಾವುದೇ ಒಂದು ವ್ಯಕ್ತಿ ಬಂದ್ರೂ ನನ್ನ ಲೈಫಲ್ಲಿ ಅವರು ಕೂಡ ನನ್ನನ್ನು ಬಿಟ್ಟು ಹೋಗಬಹುದು, ಇದು ಶಾಶ್ವತವಾಗಿ ನನ್ನ ಲೈಫಲ್ಲಿ ಉಳಿಯಲ್ಲ, ಈ ಎಲ್ಲ ಒಂದು ತರಹದ ಒಂದು ಕನ್ಫ್ಯೂಷನ್ಸ್, ಈ ಎಲ್ಲ ಒಂದು ತರಹದ ಸೆಲ್ಫ್ ಡೌಟ್, ಆ ಒಂದು ಲಿಮಿಟಿಂಗ್ ಬಿಲೀಫ್ಸ್ ನಿಮ್ಮನ್ನ ಆವರಿಸ್ಕೊಂಡಿರುವಂಥದ್ದು. ಹಾಗಾಗಿ ಈ ವ್ಯಕ್ತಿ ಆಗಿರ್ಬೋದು, ಯಾವುದೇ ವ್ಯಕ್ತಿನೇ ಆಗಿರ್ಬೋದು, ನೀವು ನಿಮ್ಮ ಲೈಫಲ್ಲಿ ಎಂಟ್ರ್ ಮಾಡ್ಕೊಳ್ತಾ ಇದ್ರು ಆ ಒಂದು ಭಯದಿಂದ ನೀವು ಬಿಟ್ಕೊಳ್ತಾ ಇದ್ರ ನಿಮ್ಮ ಜೀವನಕ್ಕೆ, ದಟ್ ಇನ್ನೇ ಮತ್ತೆ ಇವ್ರನ್ನ ಕಳ್ಕೊಂಡು ಬಿಡ್ತೀನೋ ಏನೋ ಅನ್ನೋ ಒಂದು ಭಯದಿಂದ, ಅಥವಾ ಇನ್ನು ನೀವು ಕಂಪ್ಲೀಟಾಗಿ ಹೀಲ್ ಆಗದೆ ಇರೋಂಥ ಕಾರಣದಿಂದ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಬಂದ್ರೂ ನನ್ನ ಲೈಫಲ್ಲಿ ಇವ್ರು ಹೊಟ್ಟೆ ಹೋಗ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಕೂತಿರೋದ್ರಿಂದ ಈ ವ್ಯಕ್ತಿಗೆ ಜೊತೆ ನೀವು ಈ ಒಂದು ಸಪ್ರೇಷನ್ ಫೇಸಲ್ಲಿ ಇವತ್ತು ಫೇಸ್ ಮಾಡ್ತಾ ಇರೋವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಈ ಯಾವಾಗ ಒಂದು ಸೆಲ್ಫ್ ಫೋಕಸ್ ಬರುತ್ತೆ, ಒಂದು ಸೆಲ್ಫ್ ಲವ್, ಮೇಜರ್ ಥಿಂಗ್ ಇಸ್ ಸೆಲ್ಫ್ ಲವ್. ಯಾವಾಗ ನಾವು ನಮ್ಮ ಮೇಲೆ ಹೆಚ್ಚು ಗಮನ ಹರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮನ್ನು ನಾವು ಹೆಚ್ಚು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗ ನಮ್ಮ ವೈಬ್ರೇಷನ್ಸ್ ಕೂಡ ಇದಾಗುವಂಥದ್ದು, ಹೈಯರ್ ಲೆವೆಲಲ್ಲಿ ನಾವು ವೈಬ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ನಮ್ಮ ಫ್ರೀಕ್ವೆನ್ಸಿ ಎಲ್ಲನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ವೈಬ್ರೇಷನ್ಸ್ನ ವೈಬ್ರೇಟ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ನ್ಯಾಚುರಲ್ ಆಗಿ ಈ ವ್ಯಕ್ತಿ ಅವಾಗ ನಿಮ್ಮ ಕಡೆಗೆ ಅವರಾಗೆ ಅವರು ದೇ ವಿಲ್ ಬಿ ಡ್ರಾನ್ ಟುವರ್ಡ್ಸ್ ಯು. ಓಕೆ, ಸೊ ಹಾಗಾಗಿ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಬಟ್ ಎಲ್ಲಿವರೆಗೂ ಅವರು ಇದೇ ಥರ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ನಿಮಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಎಲ್ಲಿವರೆಗೂ ನೀವು ಹೀಲ್ ಆಗಲ್ಲ, ಎಲ್ಲಿವರೆಗೂ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಲ್ಲ, ಎಲ್ಲಿವರೆಗೂ ನಿಮ್ಮನ್ನು ನೀವು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಲ್ಲ, ಇಲ್ಲಿವರೆಗೂ ನಿಮಗೆ ಎಲ್ಲೋ ಒಂದು ಕಡೆ ನಾನು ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇದೆ, ದಟ್ ಇನ್ನೊಬ್ಬ ವ್ಯಕ್ತಿ ನನ್ನನ್ನು ಕಂಪ್ಲೀಟ್ ಮಾಡಬೇಕು, ಅದರ ಅವಶ್ಯಕತೆ ನನಗಿದೆ ಅನ್ನೋ ಥರ ನಿಮ್ಗೆ ಯಾವಾಗ ಫೀಲ್ ಆಗ್ತಾ ಇರುತ್ತೆ, ಅಲ್ಲಿವರೆಗೂ ಕೂಡ ಈ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಈ ಒಂದು ಸಪ್ರೇಷನ್ ಫೇಸ್ ಕಂಟಿನ್ಯೂ ಆಗುವಂಥದ್ದು. ಹಾಗಾಗಿ ನಿಮ್ಮ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಡಿಸೆಂಬರ್ ಮಂತ್ ಈಸ್ ಇಂಪಾರ್ಟೆಂಟ್. ಓಕೆ, ಇನ್ಫ್ಯಾಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಸೆಂಬರ್ ಮಂತಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕಮ್ಯುನಿಕೇಶನ್ ಫ್ರಮ್ ದಿಸ್ ಪರ್ಸನ್. ಡೆಫಿನೆಟ್ ಆಗಿ ಸಮ್ ಶಿಫ್ಟ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಫ್ರಮ್ ದಿಸ್ ಪರ್ಸನ್ಸ್ ಎಂಡ್ ಅಂತ ನನಗೆ ಅನಿಸ್ತಾ ಇದೆ. ದಟ್ ಈಸ್ ವಾಟ್ ನನಗೆ ವಿಜುವಲ್ಸ್ ಅಲ್ಲಿ ಐ ಆಮ್ ಪಿಕಿಂಗ್ ಅಪ್. ಓಕೆ, ಸಿ ಇದು ಯಾವ ತರಹದ ಕನೆಕ್ಷನ್, ಇದು ಒಂದು ಸೋಲ್ಮೇಟ್ ಕನೆಕ್ಷನ್ ಅಥವಾ ಇದು ಒಂದು ಕಾರ್ಮಿಕ್ ಬಾಂಡ್ ಅಥವಾ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಏನಿರಬಹುದು? ಸೊ ಅದನ್ನ ಒಂದ್ಸತಿ ನಾವು ಕಾರ್ಡ್ಸ್ ಒಂದೆರಡನ್ನ ಪುಲ್ ಮಾಡಿ ಚೆಕ್ ಮಾಡಿ ನೋಡೋಣ. ಓಕೆ, please tell me. Okay, Emperor again. Okay, fine. See, ಇಲ್ಲಿ ಜಡ್ಜ್ಮೆಂಟ್ ಅಲಾಂಗ್ ವಿತ್ ದಟ್ ಎಂಪರರ್ ಕಾರ್ಡ್ ಇರುವಂಥದ್ದು. ಓಕೆ, ಸೊ ಜಡ್ಜ್ಮೆಂಟ್ ಅಲಾಂಗ್ ವಿತ್ ದಟ್ ಎಂಪರರ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಇದು ಒಂದು ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಸೋಲ್ಮೇಟ್ ಕನೆಕ್ಷನ್. ಓಕೆ, ಅಂದರೆ ನಾನು ಆಗ್ಲೂ ಹೇಳಿದೆ, ಇಲ್ಲಿ ಯಾವುದೋ ಒಂದು ಪಾಸ್ಟ್ ಲೈಫಿನ ಒಂದು ಕನೆಕ್ಷನ್ ಇದು. ಅಂದರೆ ಸಾಕಷ್ಟು ಪಾಸ್ಟ್ ಲೈಫಲ್ಲಿ ನಿಮ್ಮ ಜೊತೆನೇ ಇಟ್ಕೊಂಡು ಬಂದಿರುವಂಥ ಕನೆಕ್ಷನ್ ಇದು. ಹಾಗಾಗಿ ಈ ಒಂದು ಲೈಫ್ ಟೈಮಲ್ಲೂ ಆ ಒಂದು ಕರ್ಮ ಬ್ಯಾಲೆನ್ಸಿಂಗ್ ಆಗಬೇಕಾಗಿರೋದ್ರಿಂದ ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬಂದಿರುವಂಥದ್ದು. ಹಾಗಾಗಿ ಇದು ಒಂದು ವೆರಿ ಪಾಸಿಟಿವ್ ಕನೆಕ್ಷನ್. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವಿಬ್ಬರು ಒಂದು ಸ್ಟ್ರಾಂಗ್ ಪೊಟೆನ್ಷಿಯಲ್ ಇದೆ. ಇನ್ಫ್ಯಾಕ್ಟ್ ಈ ಕನೆಕ್ಷನಲ್ಲಿ ನಿಮ್ಮನ್ನು ಈ ವ್ಯಕ್ತಿ ದಿಸ್ ಪರ್ಸನ್ ಕ್ಯಾನ್ ಕೀಪ್ ಯು ಹ್ಯಾಪಿ, ದಿಸ್ ಪರ್ಸನ್ ಕ್ಯಾನ್ ಮೇಕ್ ಯು ಹ್ಯಾಪಿ ಫಾರ್ ಶೋರ್. ಆ ಒಂದು ಪೊಟೆನ್ಷಿಯಲ್ ಈ ವ್ಯಕ್ತಿಗಿದೆ. ಆ ಒಂದು ಪೊಟೆನ್ಷಿಯಲ್ ನಿಮ್ಮಿಬ್ಬರು ಜೊತೆ ಇದ್ದಾಗ ಈ ಒಂದು ಕನೆಕ್ಷನಲ್ಲಿ ಇರೋವಂಥದ್ದು. ಬಟ್ ದ ಓನ್ಲಿ ಥಿಂಗ್ ಈಸ್ ಸಮ್ವೇರ್ ಜಡ್ಜ್ಮೆಂಟ್ ಅಗೈನ್ ದ ಟವರ್ ಅಲಾಂಗ್ ವಿತ್ ದಟ್ ಕ್ವೀನ್ ಆಫ್ ವಾಂಡ್ಸ್ ಇರೋವಂಥದ್ದು. ಓಕೆ, ಟವರ್ ಅಲಾಂಗ್ ವಿತ್ ದಟ್ ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಸಮ್ವೇರ್ ಐ ಡೂ ಫೀಲ್ ಎಲ್ಲೋ ಒಂದು ಕಡೆ ನೀವು ತುಂಬ ಒಂಥರ ಸ್ಟಕ್ ಆಗಿದ್ದೀರ ಈ ಕನೆಕ್ಷನಲ್ಲಿ. ಓಕೆ, ಯು ಆರ್ ಇನ್ ದಿಸ್ ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನೀವು ತುಂಬಾ ಈ ಟವರ್ ಎನರ್ಜಿನಲ್ಲಿ ಒಂಥರ ಸ್ಟಕ್ ಫೀಲ್ ಮಾಡ್ತಾ ಇರೋ ಅಂಥದ್ದು. ಅಂದರೆ ತುಂಬ ರಾತ್ರಿ ಹೊತ್ತು ಈ ಕನೆಕ್ಷನ್ ನೆನೆಸ್ಕೊಂಡು ಅಳ್ತಾ ಇದ್ದೀರಾ, ಸಾಕಷ್ಟು ಒಂಥರ ತಲೆ ಕೆಡಿಸ್ಕೊಂಡಿದ್ದೀರಾ. ಒಂದೊಂದ್ಸತಿ ನಿಮ್ಗೆ ಅನ್ಸುತ್ತೆ ಈ ಕನೆಕ್ಷನ್ ನನ್ನ ಜೀವನದಿಂದ ಹೋಗ್ತಾನೂ ಇಲ್ಲ, ಈ ಕನೆಕ್ಷನಿಂದ ನಾನು ಮೂವ್ ಆನ್ ಆಗ್ಲಿಕ್ಕೂ ಆಗ್ತಾ ಇಲ್ಲ, ಈ ವ್ಯಕ್ತಿನ ಮರಲಿಕ್ಕೂ ಆಗ್ತಾ ಇಲ್ಲ, ಹಾಗೆ ಈ ವ್ಯಕ್ತಿ ನನ್ನ ಜೊತೆ ಇರೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅನ್ನೋ ಥರ. ಸೊ ಇದೊಂದು ಲೂಪ್ ಥರ ಆಗಿದೆ, ಇದೊಂದು ಪ್ಯಾಟರ್ನ್ ಥರ ಆಗಿರೋವಂಥದ್ದು. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಈ ಲೂಪ್, ಈ ಚೈನಿಂದ ಹೊರಗಡೆ ಬರಬೇಕು ಅಂತ ಅಂದರೆ, ಅಥವಾ ಈ ಒಂದು ಚೈನ್ನ ಬ್ರೇಕ್ ಅಥವಾ ಈ ಒಂದು ಪ್ಯಾಟರ್ನ ಬ್ರೇಕ್ ಮಾಡಬೇಕು ಅಂತ ಅಂದರೆ, ನಾನು ಆಗಲೇ ಹೇಳಿದೆ ಅಲ್ವಾ, ಇಟ್ಸ್ ದ ಓನ್ಲಿ ಸೊಲ್ಯೂಷನ್ ಈಸ್ ಹೀಲಿಂಗ್. ನೀವು ಖಂಡಿತವಾಗ್ಲೂ ಹೀಲಿಂಗ್ ಕಡೆಗೆ ಹೋಗಬೇಕು, ಹೆಚ್ಚು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಡೆಫಿನೆಟ್ ಆಗಿ ಈ ವ್ಯಕ್ತಿಯ ಎನರ್ಜೀಸಲ್ಲೂ ಸಮ್ ಶಿಫ್ಟ್ ಆಗುವಂಥದ್ದು ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ವಾಪಸ್ ಬರುವಂಥದ್ದು. ಓಕೆ, ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ.
ಆ್ಯಂಡ್ ನಿಮ್ಮ ಮೇಲೆ ಹೆಚ್ಚು ಗಮನ ಕೊಟ್ಕೊಳ್ಳಿ, ಖುಷಿಯಾಗಿರೋದು ಪ್ರಯತ್ನವನ್ನು ಮಾಡಿ, ಅಥವಾ ಖುಷಿಯಾಗಿರೋ ಪ್ರಯತ್ನ ಅಲ್ಲ, ಖುಷಿ ಆಗಿರಿ ಅಂತ ಹೇಳ್ತಾ ಇವತ್ತಿಷ್ಟ ಆಗಿತ್ತು ನಿಮ್ಮ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ಇವತ್ತು ರೆಸೊನೇಟ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ನನ್ನ ಹತ್ರ ಪರ್ಸನಲ್ ರೀಡಿಂಗ್ಸ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ಸ್ಗೆ ಬೇಕಾಗಿರುವಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ನೋಡೋಣ, ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ಗೋಸ್ಕರ ನೀವು ಇವತ್ತು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಆ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಜೊತೆ ನೀವು ಏನಾದ್ರು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ, ಅಥವಾ ಒಂದು ಸಪ್ರೇಷನಲ್ಲಿ ಇದ್ದೀರಾ ಅಂತ ಅಂದರೆ, ಈ ಸಪ್ರೇಷನ್ ಫೇಸ್ ಮುಗಿದು ನೀವಿಬ್ಬರು ಒಂದಾಗ್ತೀರಾ. ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಅಂದರೆ ಯಾವಾಗ ಬರಬಹುದು, ಹಾಗೆ ಇದು ಯಾವ ತರಹದ ಕನೆಕ್ಷನ್, ಇದು ಒಂದು ಸೋಲ್ಮೇಟ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಕನೆಕ್ಷನ್, ಅಥವಾ ಒಂದು ಕಾರ್ಮಿಕ್ ಬಾಂಡ್, ಇದನ್ನೆಲ್ಲನೂ ಕೂಡ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಹಾಗಿದ್ರೆ ಇನ್ನಾಗ್ತಾಡ, ಲೆಟ್ಸ್ ಸ್ಟಾರ್ಟ್. ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಶಫ್ಲಿಂಗ್ ಟೈಮಲ್ಲೆಲ್ಲ ನಾನು ಪ್ರತಿ ವಿಡಿಯೋನಲ್ಲೂ ಹೇಳೋದಿದ್ದೇನೆ, ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಯಾವಾಗೆಲ್ಲ ನಾನು ಶಫಲ್ ಮಾಡ್ತಾ ಇರ್ತೀನಿ ಕಾರ್ಡ್ಸ್ನ, ಅವಾಗ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಇವ್ರ ಫೋಟೋನ ನೋಡಿ, ಇವ್ರ ಹೆಸರು ಗೊತ್ತಿದ್ರೆ ಇವ್ರ ಹೆಸರು ನನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಅಥವಾ ಇವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಇವ್ರ ಜೊತೆ ಕಳೆದಿರೋಂಥ ಒಂದು ಸ್ವೀಟ್ ಮೆಮೊರೀಸ್ ಏನಿದ್ರೆ ಅದನ್ನ ಮತ್ತೆ ನೆನಪಿಸ್ಕೊಳ್ಳಿ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಟ್ಯಾಪ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ದಯವಿಟ್ಟು ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಥಿಂಕ್ ಆಫ್ ದಿಸ್ ಪರ್ಸನ್, ಪ್ಲೀಸ್ ಡೂ ಥಿಂಕ್ ಆಫ್ ದಿಸ್ ಪರ್ಸನ್. ನಾನು ಕಾರ್ಡ್ಸ್ನ ಶಫಲ್ ಮಾಡಬೇಕಾದ್ರೆಲ್ಲ ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ನಿಮ್ಮ ಕಡೆಯಿಂದ ಐ ಆಮ್ ಫೀಲಿಂಗ್ ಸಮ್ ಹೈಪರ್ ಎನರ್ಜೀಸ್, ಸಮ್ ಇಂಪಲ್ಸಿವ್ ಎನರ್ಜೀಸ್ ಇಸ್ ವಾಟ್ ನಿಮ್ಮ ಕಡೆಯಿಂದ ನಾನು ಪಿಕ್ ಮಾಡ್ತಾ ಇರೋವಂಥದ್ದು. ಕಾರ್ಡ್ಸ್ ಈಸಿಯಾಗಿ ಶಫಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಓಕೆ, ಸೊ ಆದಷ್ಟು ಕಾಮ್ ಆಗಿರಿ, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಥಿಂಕ್ ಆಫ್ ದಿಸ್ ಪರ್ಸನ್ ನಾವು. ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. ಓಕೆ, ಫೈನ್. ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಇರೋವಂಥದ್ದು, 5 ಆಫ್ ಸ್ವೋರ್ಡ್ಸ್ ಇರೋವಂಥದ್ದು, 7 ಆಫ್ ಪೆಂಟಕಲ್ಸ್, ಚಾರಿಯಟ್ ಆ್ಯಂಡ್ 5 ಆಫ್ ಪೆಂಟಕಲ್ಸ್ ಬಂದಿರೋವಂಥದ್ದು. ಓಕೆ, ಸೊ ಜಸ್ಟ್ ಅ ಮಿನಿಟ್, ವೇಟ್ ಅ ಸೆಕೆಂಡ್, ಲೆಟ್ ಮಿ ಅರೇಂಜ್ ದ ಕಾರ್ಡ್ಸ್. ಓಕೆ, ಸಿ ಪೈಲ್ ನಂಬರ್ 2. ಎಲ್ಲೋ ಒಂದು ಕಡೆ ಇದು ಒಂದು, ಐ ಹ್ಯಾವ್ ಟು ಸೇ ದಿಸ್, ಏನು ಗೊತ್ತಾ, ಜಸ್ಟ್ ಲಿಸನ್ ಟು ಮೀ ನಾವು. ಇದು ಒಂದು ವೆರಿ ಸ್ಲೋ ಮೂವಿಂಗ್ ಕನೆಕ್ಷನ್. ಓಕೆ, ಇದರಲ್ಲಿ ನೀವು ಅಂದ್ಕೊಂಡಂಗೆ ಥಟ್ ಅಂತ ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಎಲ್ಲನೂ ಹೇಳ್ಕೊಂಡು ನೀವಿಬ್ಬರು ಒಂದಾಗ್ಬಿಡ್ತೀರಾ ಒಂದಿನ, ನೋ, ಆ ಥರ ಎಲ್ಲ ಏನೂ ಇಲ್ಲ. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಇದು ಸ್ಲೋ ಮೂವಿಂಗ್ ಕನೆಕ್ಷನ್ ಅಂತ ಅಂದರೆ, ಈ 2 ಕಾರ್ಡ್ ಏನಿದೆ ಅದು ತುಂಬ ಒಂದು ಸ್ಲೋ ಮೂಮೆಂಟ್ನ ಇಂಡಿಕೇಟ್ ಮಾಡುವಂಥ ಕಾರ್ಡ್ಸ್. ಅದು ಇದು ಒಂದು ಚಾರಿಯಟ್ ಆಗಿರ್ಬೋದು, ಹಾಗೆ ಇದು ಒಂದು ನೈಟ್ ಆಫ್ ಪೆಂಟಕಲ್ಸ್ ಆಗಿರೋವಂಥದ್ದು. ಓಕೆ, ಸೊ ಇಲ್ಲಿ ನೋಡಿ, ಈ ವ್ಯಕ್ತಿ ಹೇಗೆ ಈ ಪೆಂಟಕಲ್ನ ಇಟ್ಕೊಂಡು ಸುಮ್ಮನೆ ನೋಡ್ತಾ ಇದ್ದಾರೆ ಹೊರತು ಆ ಹಾರ್ಸ್ ಏನಾದರೂ ಮೂವ್ ಆಗ್ತಾ ಇದೆಯಾ, ಅಥವಾ ಈ ವ್ಯಕ್ತಿನಲ್ಲಿ ಏನಾದರೂ ಮೂವ್ಮೆಂಟ್ ಇದೆಯಾ, ಇಲ್ಲ, ಸುಮ್ಮನೆ ಹಾಗೇ ಕಾಯ್ತಾ ಇರೋವಂಥದ್ದು. ಸೊ ನೈಟ್ ಆಫ್ ಪೆಂಟಕಲ್ಸ್ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಸ್ಲೋ ಮೂವಿಂಗ್ ಕಾರ್ಡ್, ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ ಚಾರಿಯಟ್ ಪೇರ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಇಟ್ಸ್ ಅ ವೆರಿ ಸ್ಲೋ ಮೂವಿಂಗ್ ಕನೆಕ್ಷನ್. ಓಕೆ, ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಸಾಕಷ್ಟು ಈ ವ್ಯಕ್ತಿಯಿಂದ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ, ಈ ಕನೆಕ್ಷನಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ನೇ ಇಟ್ಕೊಂಡಿದ್ರಿ ದಟ್ ಈ ಕನೆಕ್ಷನಲ್ಲಿ ಎಲ್ಲ ವರ್ಕೌಟ್ ಆಗುತ್ತೆ, ನಾವಿಬ್ಬರು ಅವರ ಪೀರಿಯಡ್ ಆಫ್ ಟೈಮ್ ತುಂಬ ಖುಷಿಯಾಗಿರ್ತೀವಿ, ತುಂಬ ಒಂಥರ ಹ್ಯಾಪಿ ಕಪಲ್ ಆಗಿರ್ತೀವಿ, ಏನೋ ಒಂದು ಪೊಟೆನ್ಷಿಯಲ್ ಇದೆ ನಮ್ಮ ಕನೆಕ್ಷನಲ್ಲಿ, ತುಂಬ ಚೆನ್ನಾಗಿ ಕನೆಕ್ಷನ್ ವರ್ಕೌಟ್ ಆಗುತ್ತೆ. ಸೊ ಈ ಥರ ಎಲ್ಲ ಸಾಕಷ್ಟು ನಿರೀಕ್ಷೆಗಳನ್ನ ನೀವು ಇಟ್ಕೊಂಡಿದ್ದಂಥದ್ದು ಈ ಕನೆಕ್ಷನಿಂದ ಅಥವಾ ಈ ವ್ಯಕ್ತಿಯಿಂದ. ಬಟ್ ಸಮ್ವೇರ್ ಎಲ್ಲೋ ಅವ್ರು ನಿಮಗೆ ತುಂಬ ಡಿಸಪಾಯಿಂಟ್ ಮಾಡಿದ್ದಾರೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಓಕೆ, ಇವರ ಎನರ್ಜೀಸ್ನ ನೋಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಲಾಟ್ ಆಫ್ ಇಮ್ಮೆಚೂರ್ ಎನರ್ಜೀಸ್. ಓಕೆ, ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನೀವು ಯಾವಾಗಲೂ ಅದ್ರ ನಿಮ್ಮ 100% ಕೊಟ್ಟಿದ್ದೀರಾ, ಆ್ಯಂಡ್ ಎಲ್ಲ ಬರ್ಡನ್ ಈ ಕನೆಕ್ಷನಲ್ಲಿ ನೀವೇ ತೊಗೊಂಡಿದ್ದೀರಾ. ನೀವೇ ಯಾವಾಗಲೂ ಹೆಚ್ಚು ಅವೈಲಬಲ್ ಇರ್ತಾ ಇದ್ರಿ. ಎನರ್ಜಿ ವೈಸಲ್ಲೂ ನಾನು ಕೂಡ ಹೇಳಬೇಕು ಅಂತ ಅಂದರೆ, ನೀವು ಸಾಕಷ್ಟು ಎನರ್ಜೀಸ್ನ ನೀವು ಈ ವ್ಯಕ್ತಿ ಮೇಲೆ ಇನ್ವೆಸ್ಟ್ ಮಾಡಿರೋವಂಥದ್ದು, ನಿಮ್ಮ ಎಫರ್ಟ್ನ ಇನ್ವೆಸ್ಟ್ ಮಾಡಿರೋವಂಥದ್ದು ಈ ವ್ಯಕ್ತಿ ಮೇಲೆ. ಬಟ್ ಈ ವ್ಯಕ್ತಿ ಅವರ ಒಂದು ಟರ್ನ್ ಅಂತ ಬಂದಾಗ ಅವರು ಖಂಡಿತವಾಗ್ಲೂ ಎಲ್ಲೋ ಒಂಥರ ತುಂಬ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿರೋವಂಥದ್ದು ಈ ಕನೆಕ್ಷನಿಂದ, ಎಲ್ಲೋ ಒಂಥರ ಓಡೋಗುವಂಥ ಪ್ರಯತ್ನ ಮಾಡಿದ್ದಾರೆ. ನಿಮಗೆ ಬೇಕು ಅಂದಾಗ ನಿಮಗೆ ಅವರು ಅವೈಲಬಲ್ ಇಲ್ಲ, ಎಮೋಷ್ನಲ್ ಆಗಿ ಇರಬಹುದು, ಫಿಸಿಕಲ್ ಆಗಿ ಇರಬಹುದು. ಸೊ ಯಾವಾಗಲೇ ಆಗಿರ್ಬೋದು, ನಿಮಗೆ ಯಾವಾಗ ಈ ವ್ಯಕ್ತಿ ಅವಶ್ಯಕತೆ ಇದೆ ಅಂತ ಅನಿಸಿದೆ ಅವಾಗೆಲ್ಲ ಈ ವ್ಯಕ್ತಿ ಓಡೋಗಿರೋವಂಥದ್ದು. ಎಲ್ಲೋ ಒಂಥರ ನೀವು ಹೇಗೆ ಅಂದರೆ, ನೀವು ಅಲ್ಲೇ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಓಕೆ, ಯು ಆರ್ ದೇರ್, ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಷನಲ್ಲಿ ನಿಂತಿದ್ದೀರಾ. ದಟ್ ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ವಿಲ್ ವರ್ಕ್ಔಟ್ ಅನ್ನೋ ಥರ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವಲ್ಲಿ ನಿಂತಿದ್ದೀರಾ. ಬಟ್ ಈ ವ್ಯಕ್ತಿ ಒಂಥರ ಓಡ್ ಹೋಗಿದ್ದಾರೆ, ಜಸ್ಟ್ ಹಾಗೆ ಪಾಸ್ ಆಗಿರೋ ಅಂಥದ್ದು. ಅವರು ನಿಂತು ಇಲ್ಲಿ ಸ್ಟೆಬಿಲಿಟಿನ ಕೊಟ್ಟಿಲ್ಲ.
ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲ ಬರ್ಡನ್ನು ನೀವೇ ತೊಗೊಂಡಿದ್ದೀರಾ. ಆ್ಯಂಡ್ ಈ ವ್ಯಕ್ತಿ ಯಾವ ಥರನಪ್ಪ ಅಂತ ಅಂದರೆ ಅವ್ರ ಲೈಫ್, ಅವ್ರ ಖುಷಿ, ಅವ್ರ ಹ್ಯಾಪಿನೆಸ್, ಸೊ ಇದನ್ನಷ್ಟೇ ಅವ್ರು ಗಮನ ಕೊಡುವಂಥದ್ದು, ಹೆಚ್ಚು ಪಾರ್ಟೀಸ್ ಮಾಡುವಂಥದ್ದು, ಫ್ರೆಂಡ್ಸ್ ಜೊತೆ ಚಿಲ್ ಔಟ್ ಮಾಡುವಂಥದ್ದು, ಅವರ ಫ್ಯಾಮಿಲಿಯ ಒಟ್ಟಿಗೆ ಅಥವಾ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡುವಂಥದ್ದು, ಈ ಥರ ಎಲ್ಲ ಮಾಡಿರೋ ಹೊರತು ನಿಮಗೆ ನಿಮ್ಮ ಜೊತೆ ಈ ಕನೆಕ್ಷನಲ್ಲಿ ಹೆಚ್ಚು ಟೈಮ್ ಕೊಟ್ಟಿರುವಂಥದ್ದು, ಎಫರ್ಟ್ ಹಾಕಿರುವಂಥದ್ದು, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡಿರುವಂಥದ್ದು, ಸೊ ಇದೆಲ್ಲನೂ ಕೂಡ ಈ ವ್ಯಕ್ತಿ ಖಂಡಿತವಾಗ್ಲೂ ಮಾಡಿಲ್ಲ. ಸೊ ಪೈಲ್ ನಂಬರ್ 2, ಖಂಡಿತವಾಗ್ಲೂ ಈ ಪರ್ಸನ್ಗೆ ಗೊತ್ತು ದಟ್ ನೀವಿಬ್ರು ಒಂದಾಗಿದ್ರೆ ಅಥವಾ ನೀವಿಬ್ರು ಈ ಕನೆಕ್ಷನ್ ಜೊತೆಗಿದ್ರೆ ಈ ಕನೆಕ್ಷನ್ ಇಟ್ ವಿಲ್ ಬಿ ಅ ವೆರಿ ಫ್ರೂಟ್ಫುಲ್ ರಿಲೇಶನ್ಶಿಪ್. ಈ ಕನೆಕ್ಷನ್ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ಯಾಕೆ ಹೇಳ್ತೀನಿ ಅಂತ ಅಂದರೆ, ನೀವು ಏನು 100% ಎಫರ್ಟ್ ಆಗ್ತಾ ಇದ್ದೀರಾ, ಈ ಎಮೋಷನಲ್ ಅವೈಲಬಿಲಿಟಿ ಇರ್ಬೋದು, ಈ ಬರ್ಡನ್ ಎಲ್ಲ ನೀವೇನು ನಿಮ್ಮ ಮೇಲೆ ತಗೊಳ್ತಾ ಇದ್ದೀರಲ್ಲ ಈ ಕನೆಕ್ಷನಲ್ಲಿ, ಅದನ್ನೆಲ್ಲ ಕೂಡ ಈ ವ್ಯಕ್ತಿ ನೋಡಿದ್ದಾರೆ. ಓಕೆ, ಸೊ ಹಾಗಾಗಿ ಅವ್ರಿಗೂ ಗೊತ್ತು ದಟ್ ಪೈಲ್ ನಂಬರ್ 2 ಇಸ್ ದ ಬೆಸ್ಟ್ ಪರ್ಸನ್. ಇಷ್ಟೊಂದು ಇನ್ವಾಲ್ವ್ಮೆಂಟ್, ಇಷ್ಟೊಂದು ಲಾಯಲ್, ಹಾನೆಸ್ಟ್ ಪರ್ಸನ್ ನನ್ನ ಲೈಫಲ್ಲಿ ಮತ್ತೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಈ ವ್ಯಕ್ತಿಗೂ ಕೂಡ ಗೊತ್ತು. ಬಟ್ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಅವರು 100% ಈ ಕನೆಕ್ಷನ್ನಲ್ಲಿ ಎಮೋಷ್ನಲ್ ಆಗಿ ಇನ್ವೆಸ್ಟ್ ಮಾಡಲಿಕ್ಕೆ, ಎಮೋಷ್ನಲ್ ಆಗಿ ಅವೈಲಬಲ್ ಇರಲಿಕ್ಕೆ ಅಥವಾ ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಓಕೆ, ಸಮ್ವೇರ್ ಐ ಡೂ ಸಿ ಇಲ್ಲಿ ಒಂಥರ ಒಂದು ರನ್ನಿಂಗ್ ಚೇಸಿಂಗ್ ಎನರ್ಜೀಸ್ ನನಗೆ ಕಾಣಿಸ್ತಾ ಇರುವಂಥದ್ದು. ರನ್ನಿಂಗ್ ಚೇಸಿಂಗ್ ಎನರ್ಜೀಸ್ ಏನಂತ ಅಂದರೆ, ನೀವು ಅವ್ರದ್ದು ಎನರ್ಜೆಟಿಕಲಿ ಚೇಸ್ ಮಾಡ್ತಾ ಇದ್ದೀರಾ. ಅಂದರೆ ನಾನು ಹೇಳ್ತಾ ಇರೋದು, ನೀವು ಹೋಗಿ ಅವ್ರ ಹತ್ರ ಫಿಸಿಕಲ್ ಆಗಿ ಹೋಗಿ ತುಂಬ ಬೆಗ್ ಮಾಡಿಕೊಂಡು ಪ್ಲೀಸ್ ನನ್ನ ಲೈಫಲ್ಲಿ ಅವೈಲಬಲ್ ಇರು, ನೀನು ಬೇಕು ನನಗೆ ಅನ್ನೋ ಥರ ನೀವು ಕೇಳದೆ ಇರಬಹುದು. ಬಟ್ ಎನರ್ಜಿ ವೈಸಲ್ಲಿ ಸಾಕಷ್ಟು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡುವಂಥದ್ದು, ಒಂದು ಡೇ ಡ್ರೀಮಿಂಗ್ನ ಮಾಡುವಂಥದ್ದು, ಹಗಲುಗನಸನ್ನ ಕಾಣುವಂಥದ್ದು, ಅವ್ರ ಬಗ್ಗೆ ಸಾಕಷ್ಟು ಒಂಥರ ಯಾಕಿನ್ನೂ ಬರ್ತಾ ಇಲ್ಲ, ಯಾಕಿನ್ನು ಯಾವಾಗ ವರ್ಕೌಟ್ ಆಗುತ್ತೆ ಈ ಕನೆಕ್ಷನ್, ಈ ಥರ ಎಲ್ಲ ಒಂದು ಕ್ವೆಶ್ಚನ್ನ ಮಾಡ್ತಾ ಇರೋವಂಥದ್ದು. ಸೊ ಹೀಗೆ ನೀವು ಎನರ್ಜೆಟಿಕಲಿ ನೀವು ತುಂಬಾ ಚೇಸ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿನ. ಆ್ಯಂಡ್ ಅವರು ಈ ಒಂದು ರನ್ನಿಂಗ್ ಎನರ್ಜಿಲಿ ಇದ್ದಾರೆ. ಅಂದರೆ ನೀವು ಎಷ್ಟು ಅವ್ರನ್ನ ಚೇಸ್ ಮಾಡ್ತಾ ಇದ್ರೆ ಅವ್ರು ಅಷ್ಟು ನಿಮ್ಮಿಂದ ದೂರ ಓಡ್ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋವಂಥದ್ದು. ಬಿಕಾಸ್ ಈ ವ್ಯಕ್ತಿ ಒಂಥರ ಎಮೋಷ್ನಲ್ ಆಗಿ ಅವೈಲಬಲ್ ಇರಬೇಕು, ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ಬೇಕು ಅನ್ನೋ ಒಂದು ಥಾಟ್ ಕೂಡ ಈ ವ್ಯಕ್ತಿಗೆ ಇಲ್ಲದೆ ಇರೋವಂಥದ್ದು. ಪೀರಿಯಡ್ ಆಫ್ ಟೈಮ್ ನೀವು ಒಂಥರ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಈ ಕನೆಕ್ಷನಲ್ಲಿ. ಅಂದರೆ ನಾನು ಸಾಕಷ್ಟು ಅವೈಲಬಲ್ ಇದ್ದೀನಿ, ನಾನು ಎಷ್ಟು ಕೊಟ್ಟರು ಈ ಪರ್ಸನ್ ಯಾಕೆ ನಾನು ಇಷ್ಟೊಂದು ಇಗ್ನೋರ್ ಮಾಡ್ತಾ ಇದ್ದಾರೆ, ನಾನು ಎಷ್ಟು ಅವೈಲಬಲ್ ಇದ್ರೂ ಕೂಡ ಇವ್ರು ಯಾಕೆ ಈ ಕನೆಕ್ಷನ್ ಅಷ್ಟೊಂದು ಅವೈಲಬಲ್ ಇಲ್ಲ, ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇಲ್ಲ ಅವ್ರ ಟೈಮ್ನ, ಅವ್ರ ಎಫರ್ಟ್ನ ಅನ್ನೋದು ನಿಮಗೂ ಕೂಡ ಒಂದು ಸಾಕಷ್ಟು ಒಂದು ನೆಗೆಟಿವ್ ಆಗಿ ಹೋಗೋ ಒಂದು ಥರ ಮಾಡ್ತಾ ಇರುವಂಥದ್ದು. ಬಿಕಾಸ್ ಈ 5 ಆಫ್ ಪೆಂಟಕಲ್ಸ್ ಈಸ್ ಹಿಯರ್. ಸಮ್ವೇರ್ ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಒಂಥರ ನೆಗೆಟಿವ್ ಲಾಸ್ ಅಥವಾ ಒಂದು ಆ ಎಮೋಷ್ನಲ್ ಲಾಸ್ ಅನ್ನೋದು ತುಂಬಾನೇ ಆ ಪೇಯ್ನಲ್ಲಿ ನೀವು ಆಪರೇಟ್ ಮಾಡ್ತಾ ಇರೋವಂಥದ್ದು. ಸಾಕಷ್ಟು ಜಗ್ಲಿಂಗ್ ಎನರ್ಜೀಸ್ ನಾನು ನಿಮ್ಮ ಕಡೆಯಿಂದ ನೋಡ್ತಾ ಇರೋವಂಥದ್ದು. ಅಂದರೆ ನೀವು ತುಂಬಾನೇ ಒಂಥರ ಎಫರ್ಟ್ ಹಾಕಿ 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 ಎಮೋಷ್ನಲ್ ಆಗಿ ತುಂಬ ಒಂಥರ ಡೌನ್ ಆಗಿದ್ದೀರಾ, ತುಂಬ ಟಯರ್ಡ್ ಫೀಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಕಡೆ ನೀವು ಹೇಗೆ ಅಂತಂದರೆ ಎಲ್ಲ ಎಫರ್ಟ್ ನೀವೇ ತೊಗೊಂಡು, ಆ ಬರ್ಡನ್ ಎಲ್ಲ ನೀವೇ ತೊಗೊಂಡು, ಈ ವ್ಯಕ್ತಿ ಒಂಥರ ಎನಿವೇಸ್ ಪೈಲ್ ನಂಬರ್ 2ನೇ ಎಲ್ಲಾನು ಈ ಕನೆಕ್ಷನ್ ತಗೊಳ್ತಾ ಇದ್ದಾರೆ, ಅವರೇ ಎಲ್ಲಾನು ಎಫರ್ಟ್ ಹಾಕ್ತಾ ಇದ್ದಾರೆ, ಎಲ್ಲಾನು ಅವರೇ ಅವೈಲಬಲ್ ಇರ್ತಾರೆ, ನನಗೆ ಯಾವಾಗ ಬೇಕು ಅಂದ್ರೂ ಅವ್ರು ನನಗೆ ಅವೈಲಬಲ್ ಇರ್ತಾರೆ. ಸೊ ನಾನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು, ನನಗೆ ಬೇಕು ಅಂದಾಗ ಅವ್ರು ಇರ್ತಾ ಇರ್ತಾನೆ, ಸರಿ ಬಿಡು ಸಾಕು ಅನ್ನೋ ಥರ ಅವ್ರು ನಿಮ್ಮನ್ನ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮಗೆ ಒಂಥರ ತುಂಬಾ ಒಂಥರ ಅದು ಬರ್ಡನ್ ಫೀಲ್ ಆಗ್ತಾ ಇದೆ. ನಾನು ಎಷ್ಟು ಕೊಟ್ಟರು ನನಗೆ ಅದು ಅವ್ರಿಗೆ ಸಾಕಾಗ್ತಾ ಇಲ್ವಲ್ಲ, ಯಾಕೆ ಅನ್ನೋ ಥರ ಒಂದು ಕನ್ಫ್ಯೂಷನ್ಸ್, ಆ ಒಂದು ಕ್ವೆಶ್ಚನ್ಸ್ ನಿಮ್ಮಲ್ಲೇ ಮೂಡ್ತಾ ಇರುವಂಥದ್ದು. ಸೊ ಎನರ್ಜೆಟಿಕಲಿ ಐ ಡೂ ಫೀಲ್ ನೀವೆಲ್ಲ ಒಂದು ಕಡೆ ಈ ವ್ಯಕ್ತಿನ ತುಂಬಾನೇ ಚೇಸ್ ಮಾಡ್ತಾ ಇದ್ದೀರಾ ಪೈಲ್ ನಂಬರ್ 2. ಸೊ ನೀವು ಯಾವುದೇ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಈ ಥರ ಚೇಸ್ ಮಾಡಿ ಅಥವಾ ಈ ಒಂದು ಲ್ಯಾಕ್ ಎನರ್ಜಿನಲ್ಲಿ ಅಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ, ಅದು ಸಾಧ್ಯನೂ ಇಲ್ಲ ಕೂಡ. ಬಿಕಾಸ್ ನಾವು ಯಾವುದನ್ನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಗಟ್ಟಿಯಾಗಿ ಹಿಡಿದಷ್ಟು ಅದು ನಮ್ಮ ಕೈಯಿಂದ ಜಾರು ಹೋಗುವಂಥ ಸಂದರ್ಭಗಳೇ ಜಾಸ್ತಿ ಅಲ್ವಾ, ಆ ಸಂಭವಗಳೇ ಜಾಸ್ತಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ತುಂಬ ಹಿಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ರಿಜಿಡ್ ಆಗಿ ಈ ವ್ಯಕ್ತಿ ಬೇಕು ಅನ್ನೋ ಥರ ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ, ನಾನು ಎಫರ್ಟ್ ಹಾಕ್ತೀನಿ, ಎಷ್ಟಾದರೂ ಹಾಕ್ತೀನಿ, ಪರವಾಗಿಲ್ಲ, ಈ ವ್ಯಕ್ತಿ ನನ್ನನ್ನು ಎಷ್ಟು ಇಗ್ನೋರ್ ಮಾಡಿದ್ರು ಪರವಾಗಿಲ್ಲ, ನಾನು ಮಾತ್ರ ಎಫರ್ಟ್ ಹಾಕ್ತಾನೆ ಇರ್ತೀನಿ, ಯಾವತ್ತೂ ಒಂದಿನ ಚೇಂಜ್ ಆಗ್ಬೋದು, ಸೊ ಯಾವತ್ತೂ ಒಂದಿನ ಇವ್ರು ಮತ್ತೆ ನನ್ನ ಲೈಫಲ್ಲಿ ಬರ್ಬೋದು. ಸೊ ಈ ಥರ ಎಲ್ಲನೂ ನೀವೇ ನಿಮ್ಮಷ್ಟಕ್ಕೆ ನೀವೇ ಕಲ್ಪನೆಗಳನ್ನ ಮಾಡ್ಕೊಂಡಿದ್ದೀರಾ. ಸಮ್ವೇರ್ ಐ ಡೂ ಫೀಲ್ ಕಂಪ್ಲೀಟಾಗಿ ಈ ವ್ಯಕ್ತಿಯಿಂದ ಮೂವ್ ಆನ್ ಆಗಿ, ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿ, ನಾನು ಮರ್ತು ಬಿಡಿ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಮರೀರಿ ಅಂತ ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಡಿಟ್ಯಾಚ್ ಆಗಿ, ಓಕೆ, ಸಮ್ವೇರ್ ದಟ್ ಡಿವೈನ್ ಟೈಮಿಂಗ್ ಈಸ್ ದೇರ್ ಅಲ್ವಾ, ಆ ಡಿವೈನ್ ಟೈಮಿಂಗಲ್ಲಿ ಏನಾದ್ರು ಆಗಬೇಕು ಅಂತಿದ್ರೆ ಅದು ಹಾಗೆ ಆಗುತ್ತೆ. ಇಫ್ ಇಟ್ಸ್ ಮೆಂಟ್ ಟು ಕಮ್ ಬ್ಯಾಕ್, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಲೇಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಇನ್ನೂ ಒಂದು ಸ್ವಲ್ಪ ಕಾರ್ಡ್ಸ್ನ ನಾವು ಪುಲ್ ಔಟ್ ಮಾಡಿ ನೋಡೋಣ. ಲೆಟ್ಸ್ ಸಿ ಇದು ಯಾವ ತರಹದ ಕನೆಕ್ಷನ್, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆಯಾ, ಬಂದರೂ ಯಾವಾಗ ಬರಬಹುದು ಏನು ಅನ್ನೋದನ್ನು ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಪುಲ್ ಔಟ್ 2-3 ಕಾರ್ಡ್ಸ್. ಸಮ್ವೇರ್ ಪೈಲ್ ನಂಬರ್ 2 ಐ ಆಮ್ ಆಲ್ಸೋ ಪಿಕಿಂಗ್. ಎಲ್ಲೋ ಒಂದು ಕಡೆ ನನಗೆ ಅನಿಸೋ ಪ್ರಕಾರ ಒಂದು ಸಾಕಷ್ಟು ಜನರ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋ ಅಂಥದ್ದು. ಎಲ್ಲೋ ಒಂದು ಕಡೆ ಇವಿಲ್ ಐ ಅಂತ ಏನು ಹೇಳ್ತಾರೆ,
ಆ ಥರ ಎಲ್ಲೋ ಒಂದು ಕಡೆ ತುಂಬ ಜನ ನಿಮ್ಮ ಮೇಲೆ ತುಂಬ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ದೇ ಆರ್ ಕ್ವೈಟ್ ಜಲಸ್ ಅಬೌಟ್ ಯು. ಮೇ ಬಿ ಯು ಆರ್ ಅ ವೆಲ್ದಿ ಪರ್ಸನ್ ಇರ್ಬೋದು, ಅಥವಾ ಯು ಆರ್ ಅ ವೆರಿ ಒಂಥರ ಗುಡ್ ಲುಕಿಂಗ್ ಪರ್ಸನ್ ಇರ್ಬೋದು. ಸೊ ಹಾಗಾಗಿ ಸಾಕಷ್ಟು ಜನ ನಿಮ್ಮ ಮೇಲೆ ಒಂದು ಕೆಟ್ಟ ದೃಷ್ಟಿನ ಇಟ್ಟಿರುವಂಥದ್ದು, ಹೊಟ್ಟೆ ಕಿಚ್ಚನ್ನ ಪಡ್ತಾ ಇರೋವಂಥದ್ದು, ಆರ್ ಮೇ ಬಿ ನೀವು ಒಂದು ಒಳ್ಳೆ ಪೊಸಿಷನಲ್ಲಿ ಇರೋವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂಥರ ಜನಗಳಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಇನ್ ರೀಸೆಂಟ್ ಡೇಸಲ್ಲಿ ಈ ವ್ಯಕ್ತಿನೂ ಕೂಡ ಸಾಕಷ್ಟು ನಿಮಗೆ ಹರ್ಟ್ ಮಾಡಿರೋವಂಥದ್ದು, ಸಾಕಷ್ಟು ನಿಮಗೆ ಲೋ ಫೀಲ್ ಮಾಡಿಸಿರೋವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ನಂಬಿಕೆ ಹೋಗಿರೋವಂಥದ್ದು, ಆ ಕಾನ್ಫಿಡೆನ್ಸ್ ಹೋಗಿರೋವಂಥದ್ದು, ಡು ಐ ನಂತರ ಡಿಸರ್ವ್ ಲವ್ ಇವಾಗ ಅನ್ನೋ ಥರ ನಿಮಗೆ ಎಷ್ಟೋ ಸತಿ ಕ್ವಶನ್ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ನಾನು ಯಾರಾದರೂ ಪ್ರೀತಿ ಮಾಡ್ತಾರಾ, ನಾನು ಪ್ರೀತಿಗೆ ಅರ್ಹನ ಅಥವಾ ಅರ್ಹಳ ಏನು ಅನ್ನೋದನ್ನು ಕ್ವೆಶ್ಚನ್ ಮಾಡ್ಕೊಳ್ತಾ ಇರೋವಂಥದ್ದು. ಓಕೆ, ಸೊ ಸಮ್ವೇರ್ ಐ ಆಮ್ ಫೀಲಿಂಗ್ ಎಲ್ಲೋ ಒಂದು ಕಡೆ ಲೋ ಕಾನ್ಫಿಡೆನ್ಸ್ ಇರ್ಬೋದು, ಆ ಒಂದು ನೆಗೆಟಿವ್ ಎನರ್ಜೀಸ್ ಅಥವಾ ಒಂದು ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದು ಕಡೆ ದಯವಿಟ್ಟು ನೀವು ನಿಮ್ಮ ಎನರ್ಜೀಸ್ನ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆದಷ್ಟು ಒಂಥರ ಒಂದು ಪಾಸಿಟಿವ್ ಆರಾನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಟ್ರೈ ಟು ಮೆಡಿಟೇಟ್. ತುಂಬಾ ಮೆಡಿಟೇಟ್ ಮಾಡಲಿ, ಅಟ್ಲೀಸ್ಟ್ ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ಆದರೂ ಮಿನಿಮಮ್ ಮೆಡಿಟೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮ್ಮ ಆರಾದಲ್ಲಿ ತುಂಬಾ ಒಂದು ಬದಲಾವಣೆಗಳಾಗುತ್ತೆ. ಸೊ ಈ ಥರ ಎಲ್ಲ ಒಂದು ಎಮೋಷ್ನಲ್ ಇಂಬ್ಯಾಲೆನ್ಸ್ನು ಕೂಡ ಅವಾಗ ನೀವು ಏನೋ ಸರಿ ಮಾಡ್ಕೊಳ್ಬಹುದು. ಓಕೆ ಫೈನ್, ಲೆಟ್ಸ್ ಸಿ. ಓಕೆ, ಸೊ ಪೈಲ್ ನಂಬರ್ 2, ಒನ್ ಗ್ರೇಟ್ ಥಿಂಗ್ ನಾನು ಹೇಳಲೇಬೇಕು ನಿಮ್ಮ ಬಗ್ಗೆ. ಒನ್ ಗುಡ್ ಥಿಂಗ್ ಅಂತಲೇ ಅನ್ಕೊಳ್ಳಿ, ಅಥವಾ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂತಲೂ ಕೂಡ ಹೇಳಬಹುದು. ದಟ್ ನೀವು ಯು ಆರ್ ಅ ವೆರಿ ಬ್ರೇವ್ ಪರ್ಸನ್. ಓಕೆ, ತುಂಬಾ ಕರೇಜ್ ಇರೋವಂಥವ್ರು, ತುಂಬಾ ಒಂದು ಇನ್ನರ್ ಸ್ಟ್ರೆಂತ್ ನಿಮ್ಮಲ್ಲಿ ಸಾಕಷ್ಟಿದೆ. ಅಂದರೆ ನೀವು ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಂದು ಏರಿಳಿತಗಳನ್ನ ಫೇಸ್ ಮಾಡಿ ಬಂದಿದ್ದೀರಾ, ಸಾಕಷ್ಟು ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ನ ನೀವು ನೋಡಿದ್ದೀರಾ, ಸಾಕಷ್ಟು ಒಂದು ಅಡೆತಡೆಗಳನ್ನ ನಿಮ್ಮ ಲೈಫಲ್ಲಿ ಫೇಸ್ ಮಾಡಿ ಅದನ್ನೆಲ್ಲ ಗೆದ್ದು ಇವತ್ತು ಈ ಹಂತದಲ್ಲಿ ನಿಂತಿರೋವಂಥದ್ದು ನೀವು. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಆ ಒಂದು ಇನ್ನರ್ ರೆಸಿಲಿಯನ್ಸ್ ಅಂತ ಏನು ಹೇಳ್ತಾರೆ, ಒಂದು ಇನ್ನರ್ ಸ್ಟ್ರೆಂತ್ ಅಂತ ಏನು ಹೇಳ್ತಾರೆ, ಆ ಕರೇಜ್ ನಿಮ್ಮಲ್ಲಿ ಸಾಕಷ್ಟು ಇರೋವಂಥದ್ದು. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಸ್ಟ್ರೆಂತ್ ಕಾರ್ಡ್ ಇಸ್ ಹಿಯರ್. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಐ ಡೂ ಫೀಲ್ ಸ್ಟ್ರೆಂತ್ ಕಾರ್ಡ್ ಅಲಾಂಗ್ ವಿತ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಸೊ ಯು ಆರ್ ಅ ವಂಡರ್ಫುಲ್ ಸೋಲ್, ಯು ಆರ್ ಸಚ್ ಅ ಬ್ಯೂಟಿಫುಲ್ ಆ್ಯಂಡ್ ಯು ಆರ್ ಸಚ್ ಅ ಬ್ರೇವ್ ಸೋಲ್ ಅಂತ ನನಗೆ ಅನ್ಸುತ್ತೆ. ಈ ವ್ಯಕ್ತಿನೂ ಕೂಡ ಎಷ್ಟೇ ನಿಮ್ಮನ್ನ ಬ್ರೇಕ್ ಮಾಡಿದ್ರು ಒಳಗಡೆಯಿಂದ, ಒಂಥರ ಎಮೋಷ್ನಲಿ ಎಷ್ಟೇ ನಿಮ್ಮನ್ನ ಒಂಥರ ಆ ಒಂದು ಎಮೋಷ್ನಲ್ ಒಂದು ಟ್ರಾಮಾ ನಿಮ್ಮಲ್ಲಿ ಕಾಸ್ ಮಾಡಿದ್ರು ಕೂಡ ನೀವು ಇವತ್ತು ತುಂಬ ಒಂದು ಸ್ಟ್ರಾಂಗ್ ಆಗಿ ಇನ್ನೂ ಕೂಡ ಈ ಕನೆಕ್ಷನಲ್ಲಿ ಒಂಥರ ಆ ಒಂದು ಹೋಪ್ನ ಇಟ್ಕೊಂಡಿರೋವಂಥದ್ದು. ಓಕೆ, ನಂಬರ್ 2, ಐ ಡೂ ಫೀಲ್ ಎಲ್ಲೋ ಒಂಥರ ನನಗೆ ಹಿಂಗೆ ಅನ್ಸುತ್ತೆ ಅಂತ ಅಂದರೆ, ನೀವು ಒಂದು ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರೋವಂಥ ಪರ್ಸನ್. ಅಂದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ಒಂದು ಒಳ್ಳೆ ಸಂಸ್ಕಾರವಂತ ಫ್ಯಾಮಿಲಿ ಇರೋವಂಥದ್ದು, ವೆಲ್ ಸೆಟಲ್ಡ್ ಫ್ಯಾಮಿಲಿ, ಪ್ರಾಬಬ್ಲಿ ನೀವು ವೆಲ್ದಿ ಅಥವಾ ರಿಚ್ ಕೂಡ ಇರಬಹುದು ಸ್ಟೇಟಸ್ ವೈಸಲ್ಲಿ. ಸೊ ಇಷ್ಟೆಲ್ಲ ಆದ್ರೂ ಕೂಡ ನೀವು ಎಲ್ಲೋ ಒಂದು ಕಡೆ ಈ ವ್ಯಕ್ತಿನ ತುಂಬಾ ಚೇಸ್ ಮಾಡ್ತಾ ಇರೋವಂಥದ್ದು. ನೀವು ಹೇಗೆ ಅಂತ ಅಂದರೆ, ಈ ವ್ಯಕ್ತಿ ಎಲ್ಲೇ ಇರಲಿ, ಹೇಗೆ ಇರಲಿ, ದಟ್ಸ್ ಓಕೆ, ನನಗೆ ಇವ್ರು ಬೇಕು, ಇವ್ರು ನನ್ನ ಲೈಫಲ್ಲಿ ಇರಬೇಕು, ಇವ್ರು ನನ್ನ ಲೈಫಲ್ಲಿ ಇದ್ದರೆ ಸಾಕಷ್ಟೇ, ಇವ್ರು ನನ್ನನ್ನು ಯಾವ ಥರನಾದ್ರು ಟ್ರೀಟ್ ಮಾಡಲಿ, ಇವ್ರು ಅವೈಲಬಲ್ ಇರ್ತಾರೋ ಇಲ್ವೋ, ಬಟ್ ನಾನು ಮಾತ್ರ ಯಾವಾಗಲೂ ಕೊಡ್ತಾನೆ ಇರ್ತೀನಿ. ಸೊ ಈ ಥರ ನಿಮ್ಮ ಥಾಟ್ ಪ್ರೋಸೆಸ್ ಇರೋವಂಥದ್ದು. ಹಾಗಾಗಿ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ತುಂಬ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇರೋದು, ಎಮೋಷ್ನಲಿ ನಿಮ್ಮನ್ನ ತುಂಬ ವೀಕ್ ಮಾಡೋ ಪ್ರಯತ್ನ ಮಾಡ್ತಾ ಇರೋವಂಥದ್ದು. ಓಕೆ, ಸೊ ಸಮ್ವೇರ್ ಐ ಡೂ ಫೀಲ್ ನಿಮಗೆಲ್ಲೋ ತುಂಬ ಸತಿ ಒಂದೊಂದ್ಸತಿ ಅಳಬೇಕು ಅಂತ ಅನ್ಸುತ್ತೆ. ದ ಫ್ಯಾಕ್ಟ್ ಈಸ್, ನಿಮಗೆ ಏನಾದರೂ ಅಳಬೇಕು ಈ ಕನೆಕ್ಷನಲ್ಲಿ, ಈ ವ್ಯಕ್ತಿನ ನೆನೆಸ್ಕೊಂಡು ಅಳಬೇಕು ಅಂತ ಅನ್ಸಿದ್ರೆ, ತುಂಬ ಎದೆ ಭಾರ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಜಸ್ಟ್ ಹತ್ಬಿಡಿ, ಯಾವುದಾದ್ರು ತಡಿಲಿಕ್ಕೆ ಹೋಗ್ಬಿಡಿ. ಎಮೋಷ್ನಲ್ ಆಗೋದ್ರಿಂದ ಖಂಡಿತವಾಗ್ಲೂ ಇಟ್ಸ್ ಓಕೆ, 1 or 2 times ಇಸ್ ಫೈನ್, ಬಟ್ ಅದೇ ಒಂದು ನಿಮ್ಮ ಪ್ಯಾಟರ್ನ್ ಆಗಬಾರ್ದು, ಅದೇ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಆ ಒಂದು ಏನು ಹೇಳ್ತಾರೆ, ಆ ಒಂದು ಸರ್ಕಲ್ ಥರ, ಒಂದು ಲೂಪ್ ಥರ ಆಗಬಾರ್ದು, ನೀವು ಅಲ್ಲಿ ತುಂಬ ಸ್ಟಕ್ ಆಗಿರೋ ಥರ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಅಳಬೇಕು ಅನ್ಸಿದ್ರೆ ಹತ್ಬಿಡಿ, ಒಂದು ಸ್ವಲ್ಪ ಹೊತ್ತು ಹತ್ತು, ಮತ್ತೆ ನೆಕ್ಸ್ಟ್ ಮೂಮೆಂಟಲ್ಲಿ ನೀವು ಮತ್ತೆ ನಾರ್ಮಲ್ ಆಗಬೇಕು, ಮತ್ತೆ ನನಗೇನು ಆಗೇ ಇಲ್ಲ, ಐ ಆಮ್ ಕ್ವೈಟ್ ಓಕೆ ಅನ್ನೋ ಥರ ನೀವು ಬಿಹೇವ್ ಮಾಡಲಿಕ್ಕೆ, ಅಥವಾ ನೀವು ನಿಮ್ಮನ್ನು ನೀವು ಇಷ್ಟಪಟ್ಕೊಂಡು ನಿಮ್ಮ ಮೇಲೆ ಫೋಕಸ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. ಅವಾಗಷ್ಟೇ ಈ ಕನೆಕ್ಷನಲ್ಲಿ ಏನೋ ಒಂದು ಶಿಫ್ಟ್ ಆಗುವಂಥದ್ದು. ಓಕೆ, ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಇದು ದೈವೇಚ್ಛೆ ಪ್ರಕಾರ ನಡೆಯುವಂಥದ್ದು. ಎಲ್ಲೋ ಒಂದು ಡಿವೈನ್ ಟೈಮಿಂಗ್, ಒಂದು ಡಿವೈನ್ ಒಂದು ಡಿವೈನ್ ಗೈಡೆನ್ಸಿಂದ ಈ ಕನೆಕ್ಷನ್ ನಡೀತಾ ಇರೋವಂಥದ್ದು. ಹಾಗಾಗಿ ಒಂದು ದೈವೇಚ್ಛೆ ಇದ್ದರೆ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಬಟ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದರೆ ಮೊದಲು ನಿಮ್ಮ ಎನರ್ಜೀಸಲ್ಲಿ ಸಾಕಷ್ಟು ಶಿಫ್ಟ್ ಆಗಬೇಕಾಗಿರೋದು. ನೀವೇನು ಚೇಸ್ ಮಾಡ್ತಾ ಇದ್ದೀರಾ ಈ ಪರ್ಸನ್ನ, ಇವಾಗ ಈ ವ್ಯಕ್ತಿ ನನಗೆ ಬೇಕು ಹೆಂಗಿದ್ರು ಬೇಕು ಅನ್ನೋ ಥರ ಆ ಒಂದು ಲಾಂಗಿಂಗ್ ಎನರ್ಜಿನಲ್ಲಿ ಇದ್ರೆ, ಆ ಒಂದು ಕ್ರೇವಿಂಗ್ ಎನರ್ಜಿನಲ್ಲಿ ಏನಿದಿರಲ್ಲ ಅದನ್ನು ಫಸ್ಟ್ ಬಿಟ್ಟು ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿ ಈ ವ್ಯಕ್ತಿಯಿಂದ, ನಾನು ಮರೀರಿ ಅಂತ ಹೇಳ್ತಾ ಇಲ್ಲ, ಡಿಟ್ಯಾಚ್ ಆಗಿ ಈ ವ್ಯಕ್ತಿಯಿಂದ ಡಿಟ್ಯಾಚ್ ಆಗಿ ಕನೆಕ್ಷನಿಂದ ಸ್ವಲ್ಪ ಹೊರಗಡೆ ಬಂದು ನೀವು ಹೆಚ್ಚು
ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡಿ ಅಂತ ನಾನು ಯಾವಾಗಲೂ ಅದನ್ನೇ ಹೇಳೋದು. ಯಾರಿಗೂ ಕಾಯಬೇಡಿ, ಹೆಚ್ಚು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ದೆನ್ ದ ರೈಟ್ ಪರ್ಸನ್, ಇದು ಈ ವ್ಯಕ್ತಿನೇ ಆಗಿರ್ಬೋದು, ಇನ್ಯಾವುದಾದ್ರು ವ್ಯಕ್ತಿ ಆಗಿರ್ಬೋದು, ಬಟ್ ದ ಬೆಟರ್ ಪರ್ಸನ್ ವಿಲ್ ಕಮ್ ಟು ಯುವರ್ ಲೈಫ್. ಓಕೆ, ಸೊ ಖಂಡಿತವಾಗ್ಲೂ ಐ ಡೂ ಫೀಲ್ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜೀಸಲ್ಲಿ ಶಿಫ್ಟ್ ಆಗಲೇಬೇಕು. ಇವಾಗ ರೈಟ್ ನಾವು ಹೀಲಿಂಗ್ ಕಡೆಗೆ ನೀವು ಹೋಗಲೇಬೇಕಾಗಿರೋವಂಥದ್ದು. ಎಲ್ಲಿವರೆಗೂ ನೀವು ಅದು ಹೀಲ್ ಆಗಲ್ಲ, ಎಲ್ಲಿವರೆಗೂ ನೀವು ಚೇಸಿಂಗ್ ಎನರ್ಜಿಯಿಂದ ಹೊರಗಡೆ ಬರೋದಿಲ್ಲ, ಖಂಡಿತವಾಗ್ಲೂ ಅಲ್ಲಿವರೆಗೂ ಈ ಕನೆಕ್ಷನ್ ನಿಮ್ಮನ್ನ ಬಾದರ್ ಮಾಡ್ತಾನೆ ಇರುತ್ತೆ. ಓಕೆ, ಸೊ ಲೆಟ್ಸ್ ಪುಲ್ ಔಟ್. ಇದು ಯಾವ ಟೈಪಿನ ಕನೆಕ್ಷನ್, ಇದು ಒಂದು ಸೋಲ್ಮೇಟ್ ಕನೆಕ್ಷನ್, ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಥವಾ ಒಂದು ಕಾರ್ಮಿಕ್ ಕನೆಕ್ಷನ್ ಅನ್ನೋದನ್ನ ಒಂದೆರಡು ಕಾರ್ಡ್ಸ್ನ ನಾವು ಪುಲ್ ಮಾಡಿ ಚೆಕ್ ಮಾಡಿ ನೋಡೋಣ. ಓಕೆ, ಓಕೆ, ನೈಟ್ ಆಫ್ ಕಪ್ಸ್ ರಿವರ್ಸಲ್ಲಿ ಬಂದಿದೆ. ಓಕೆ, ಸಿ ಇಲ್ಲಿ 8 ಆಫ್ ಕಪ್ಸ್ ಇದೆ, ಪೇಜ್ ಆಫ್ ಸ್ವೋರ್ಡ್ಸ್ ಇದೆ, ಆ್ಯಂಡ್ ಆಲ್ಸೋ ನೈಟ್ ಆಫ್ ಸ್ವೋರ್ಡ್ಸ್ ರಿವರ್ಸಲ್ಲಿ ಬಂದಿರುವಂಥದ್ದು. ಓಕೆ, ಸೊ ಡೆಫಿನೆಟ್ ಆಗಿ ನಾನು ಹೇಳೋ ಪ್ರಕಾರ ಜಸ್ಟ್ ಲಿಸನ್ ಟು ಮೀ ಕೇರ್ಫುಲಿ. ಇಲ್ಲಿ ಒಂದು ಟವರ್ ಕೂಡ ಬಂದಿತ್ತು, ಟವರ್ ಕಾರ್ಡ್ ಕೂಡ ಬಂದಿತ್ತು, ಆ್ಯಂಡ್ ಆಲ್ಸೋ ನಾವು ಐ ಹ್ಯಾವ್ ಪೇಜ್ ಆಫ್ ಸ್ವೋರ್ಡ್ಸ್. ಎಲ್ಲೋ ಒಂದು ಕಡೆ ಇಲ್ಲಿ ನೋಡಿ, ಇದು ಇಟ್ಕೊಂಡು ಈ ವ್ಯಕ್ತಿ ಸುಮ್ಮನೆ ನೋಡ್ತಾ ಕಾಯ್ತಾ ಇರೋವಂಥದ್ದು. ಸೊ ಲಾಟ್ ಆಫ್ ಒಂಥರ ವೇಟಿಂಗ್ ಎನರ್ಜೀಸ್ ಇರೋವಂಥದ್ದು ಇಲ್ಲಿ, ಆ್ಯಂಡ್ ಆಲ್ಸೋ ರನ್ನಿಂಗ್ ಚೇಸಿಂಗ್ ಎನರ್ಜೀಸ್ ಕೂಡ ನಾನು ಆಗ್ಲೂ ಹೇಳಿದೆ, ದರ್ ಈಸ್ ರನ್ನಿಂಗ್ ಚೇಸಿಂಗ್ ಎನರ್ಜೀಸ್ ಇರೋವಂಥದ್ದು ಅಂತ. ಸೊ ಯಾವುದೇ ಒಂದು ಕನೆಕ್ಷನಲ್ಲಿ ಇಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ತರ್ತಾ ಇದೆ ನಿಮ್ಮಲ್ಲಿ ಅಂತ ಅಂದರೆ, ಇಷ್ಟೊಂದು ಒಂದು ರನ್ನಿಂಗ್ ಚೇಸಿಂಗ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಂದರೆ, ಡೆಫಿನೆಟ್ ಆಗಿ ಇದು ಒಂದು ಇಲ್ಲಿ ಸಾಕಷ್ಟು ಜನ ನೀವು ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇರುವಂಥದ್ದು ನನಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಸ್ಟ್ರೆಂತ್ ಇದೆ ಅಲಾಂಗ್ ವಿತ್ ದಟ್. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ದಿಸ್ ಇಸ್ ಸಮ್ವೇರ್ ನಿಮ್ಮನ್ನ ಒಂಥರ ಇನ್ನೂ ಸ್ಟ್ರಾಂಗ್ ಮಾಡಲಿಕ್ಕೆ ಬಂದಿರುವಂಥದ್ದು, ಸಾಕಷ್ಟು ಒಂದು ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಬಂದಿರುವಂಥದ್ದು ಈ ಕನೆಕ್ಷನ್. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಕೂಡ ಇರ್ಬೋದು, ಆ್ಯಂಡ್ ಆಲ್ಸೋ ಸಮ್ ಕಾರ್ಮಿಕ್ ಬ್ಯಾಗೇಜ್. ಇನ್ನು ಕೆಲವು ಸಾಕಷ್ಟು ವ್ಯಕ್ತಿಗಳು ಒಂದು ಕಾರ್ಮಿಕ್ ಕನೆಕ್ಷನ್ ಕೂಡ ಇರ್ಬೋದು, ಬಿಕಾಸ್ ಪ್ರೀವಿಯಸ್ ಇದರಲ್ಲಿ ಸ್ಪ್ರೆಡಲ್ಲಿ ಜಸ್ಟಿಸ್ ಬಂದಿದ್ದು. ಸೊ ಜಸ್ಟಿಸ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಕರ್ಮ ಬ್ಯಾಲೆನ್ಸಿಂಗ್ ಆಗಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಇನ್ನು ಸಾಕಷ್ಟು ಜನ ನೀವು ಕಾರ್ಮಿಕ್ ಒಂದು ಏನು ಕನೆಕ್ಷನಲ್ಲಿ ಕೂಡ ಇರಬಹುದು. ಓಕೆ, ಸೊ ಹಾಗಾಗಿ ಇಲ್ಲಿ ಟ್ವಿನ್ ಫ್ಲೇಮು ಆಗಿರಬಹುದು, ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಕೂಡ ಆಗಿರಬಹುದು. ಬಟ್ ಏನೇ ಒಂದು ಕನೆಕ್ಷನ್ ಆಗಲಿ, ಯಾವುದೇ ಒಂದು ಕನೆಕ್ಷನ್ ಆಗಲಿ, ನೀವು ಎಲ್ಲಿವರೆಗೂ ನಿಮ್ಮನ್ನು ನೀವು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಲ್ವೋ, ಎಲ್ಲಿವರೆಗೂ ನಿಮ್ಮ ಎನರ್ಜೀಸ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಲ್ವೋ, ಎಲ್ಲಿವರೆಗೂ ನೀವು ನಿಮ್ಮ ಫ್ರೀಕ್ವೆನ್ಸಿನ ನೀವು ಹೈಯರ್ ಲೆವೆಲಲ್ಲಿ ವೈಬ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲ್ವೋ, ಯಾವಾಗ ನೀವು ಖುಷಿಯನ್ನು ನೀವು ಪ್ರಯಾರಿಟೈಸ್ ಮಾಡಲ್ವೋ, ಅಲ್ಲಿವರೆಗೂ ಯಾವುದೇ ಕನೆಕ್ಷನ್ ಆದರೂ ಕೂಡ ಅದು ನಿಮಗೆ ಬಾದರ್ ಮಾಡುವಂಥದ್ದು. ಸೊ ಹಾಗಾಗಿ ಹೆಚ್ಚು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಖುಷಿ ಮೇಲೆ ಮಾತ್ರ ನೀವು ಗಮನ ಕೊಡಿ. ನೀವು ಯಾವಾಗ ಎಷ್ಟು ಸಂತೋಷವಾಗಿರ್ತೀರ, ಯಾವಾಗ ಹೆಚ್ಚು ಒಂಥರ ನೆಮ್ಮದಿಯಿಂದ ಇರ್ತೀರ, ಪೀಸ್ಫುಲ್ ಆಗಿರ್ತೀರ, ಖಂಡಿತವಾಗ್ಲೂ ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಆರಾ ಏನಿದೆ, ಅದು ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಅವಾಗ ಅಷ್ಟೇ ಅದೇ ಥರ ಒಂದು ಸ್ಟ್ರಾಂಗ್ ಪವರ್ಫುಲ್ ಆರಾ ಇರೋವಂಥ ವ್ಯಕ್ತಿನ ನೀವು ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಷ್ಟ ಆಗಿತ್ತು ನಿಮ್ಮ ರೀಡಿಂಗ್ ಫೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ಇವತ್ತು ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಇವತ್ತಿನ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನಿಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಪರ್ಸನಲ್ ರೀಡಿಂಗ್ಗೆ ಬೇಕಾಗಿರುವಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನಾನು ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.